मनोस्तु शतरूपायां तिस्रकन्याश्च जज्ञिरे आहुतिर्देवहूतिश्च प्रसूतिरिति विश्रुताः। ಮೂರು ರೂಪದಿಂದ ಭಗವಂತ ಅವತಾರ ಮಾಡಿದ್ದಾನೆ. ಆದರೆ ವಸ್ತು ಭಗವಂತ ಅಂತರ್ಯಾಮಿಯ ವಿಷಯ ಒಂದು ವಿಚಾರ. ಶಾಸ್ತ್ರದಲ್ಲಿ ಏನು ಮಾಡ್ತಾರೆ, ಅಂತರ್ಯಾಮಿಯ ವಿವಕ್ಷೆಯ ಕೆಲವು ಮಾತುಗಳನ್ನು ಆಡಿಬಿಡ್ತಾರೆ, ಕೆಲವೊಮ್ಮೆ ಅಧಿಷ್ಠಾನ ವಿವಕ್ಷೆಯ ಮಾತಾಡ್ತಾರೆ. ಎರಡೂ ವಿವಕ್ಷಾ ಶಾಸ್ತ್ರದಲ್ಲಿ ತತ್ರ ಇರ್ತದೆ. ಅಂದರೆ ಪರಮಾತ್ಮ ಅವತಾರ ಮಾಡಿದ ಎಂಬ ಶಬ್ದಕ್ಕೆ ಅಂತರ್ಯಾಮಿಯಾಗಿ ಭಗವಂತ ಅವತಾರ ಮಾಡಿದ ಅಂತ ಅರ್ಥ. ಚತುರ್ಮುಖ ಬ್ರಹ್ಮದೇವರು ಅಥವಾ ಸೋಮ ಸೂರ್ವಾಸರು ಅವತಾರ ಮಾಡಿದಾಗ ಅದು ಭಗವದ್ ಅವತಾರ ಅಂತ ಹೇಳಿದರೆ ಅದು ಪರಮಾತ್ಮನೇ ದುರ್ವಾಸರು ಅಂತ ಪ್ರಸಂಗ ಬರ್ತದೆ. ಅದು ಅಪ್ರಾಮಾಣಿಕ, ಹಾಗೆ ಹೇಳಬಾರ್ದು. ಅದಕ್ಕೋಸ್ಕರ ಏನು ಮಾಡ್ತಾರೆ, ಅಲ್ಲಿ ದುರ್ವಾಸರು ಪರಮಾತ್ಮನ ಅವತಾರ ಎಂದರೆ ಅಂತರ್ಯಾಮಿಯಾಗಿ ಭಗವಂತ ಅನಸೂಯ ಪ್ರತ್ಯಕ್ಷ ಆದ ದೃಷ್ಟಿಯಿಂದ ಅದನ್ನು ಹೇಳಿದ್ದಾರೆ. ಇನ್ನು ಅವತಾರ ಮಾಡಿದವರು ಯಾರು ಅಂತ ಅಂದಾಗ ಅಧಿಷ್ಠಾನ ವಿವಕ್ಷೆಯ ಉಳಿದಿದ್ದನ್ನೆಲ್ಲ ಹೇಳ್ತಾ ಬರುವಂತೆ, ಇದು ಕೃಷ್ಣನ ಪ್ರತಿಮಾ, ಇದು ರಾಮದೇವರ ಪ್ರತಿಮಾ ಅಂತ ಲೋಕದಲ್ಲಿ ಪ್ರತಿಮಾ ಶಬ್ದವನ್ನೇ ಪ್ರಯೋಗ ಮಾಡಿ ಮಾತಾಡುವುದು ಲೋಕದಲ್ಲಿ ಇದೆ. ನಾವು ಹೇಳೋ ಕಾಲಕ್ಕೆ ಇದು ಕೃಷ್ಣನ ಪ್ರತಿಮಾ, ಇದು ಪ್ರಾಣದೇವರ ಗಂಟೆ ಅಂತಂತೇವೆ. ಕೆಲವೊಮ್ಮೆ ವಿಚಾರ ಮಾಡಿದಾಗ ಮಂಗಳಾರತಿ ಮಾಡಿದ ಮೇಲೆ ಸರಿ ಪ್ರಾಣದೇವರಿಗೆ ಸರಿ ಪ್ರಾಣದೇವರೇ ಬಂದಿಲ್ಲ, ಹೆಂಗೆ ಮಂಗಳಾರತಿ ಮಾಡೋದು? ಅಲ್ಲಿ ಗಂಟೆಗೆ ಮಂಗಳಾರತಿ ಮಾಡಿದರೆ ಪ್ರಾಣದೇವರಿಗೆ ಮಂಗಳಾರತಿ ಮಾಡಿದ ಹೇಗಾಗುತ್ತೆ? ಅಂದರೆ ಅಂತರ್ಯಾಮಿಯಾಗಿ ಪ್ರಾಣದೇವರಿದ್ದಾರೆ. ಆದ್ದರಿಂದ ಅವರು ಗಂಟೆಗೆ ಮಂಗಳಾರತಿ ಮಾಡಿದರೆ ಪ್ರಾಣದೇವರು. ಅಂದರೆ ಒಂದೇ ಗಂಟೆಯನ್ನು ಎರಡು ರೀತಿಯಲ್ಲಿ ನಾವೇ ಲೋಕದಲ್ಲಿ ವ್ಯವಹಾರ ಮಾಡಿದ್ವಿ. ಗಂಟೆಯನ್ನು ಗಂಟೆ ಅಂತಲೂ ಅಂದ್ವಿ, ಪ್ರಾಣದೇವರು ಅಂತಲೂ ಅಂದ್ವಿ. ಅವನ್ನ ಈ ಫೋಟೋವನ್ನು ಫೋಟೋ ರಾಮದೇವರ ಫೋಟೋ ಅಂತೇವೆ, ರಾಮದೇವರ ಚಿತ್ರ ಅಂತೇವೆ. ಕೆಲವೊಮ್ಮೆ ರಾಮದೇವರೇ ಅಂತ ರಾಮದೇವರೇ ಇಲ್ಲಿರುವಂತೇನೂ ನಾವು ಮಾತಾಡ್ತೇವೆ. ಎರಡೂ ವಿವಕ್ಷಾ ಲೋಕದಲ್ಲೂ ಇದೆ. ಇದೇ ವ್ಯವಹಾರವನ್ನು ಶಾಸ್ತ್ರವು ಮಾಡಿದರೆ ತಪ್ಪೇನಿದೆ? ಅಲ್ಲ, ಕೆಲವೊಮ್ಮೆ ಎಲ್ಲರೂ ಹೆಂಗೆ ಕೇಳ್ಬೋದು, ಅಲ್ರಿ ಯಾಕೆ ಈಗ ಕನ್ಫ್ಯೂಷನ್ ಆಗಿ ಮಾತಾಡಬೇಕು? ಸ್ವಲ್ಪ ಸ್ಪಷ್ಟವಾಗಿ ಅಧಿಷ್ಠಾನತ್ವೇನ ಅಂತರ್ಯಾಮಿತ್ವೇನ ಹೇಳ್ಬಿಡ್ಬಾರ್ದಾ? ಯಾಕೆ ಎರಡೂ ರೀತಿ ಮಾತಾಡ್ತೀರಿ ಅಂದರೆ ಲೋಕದಲ್ಲಿ ಎರಡೂ ರೀತಿ ಮಾತಾಡೋದು ನಿಮ್ಮ ಅಭ್ಯಾಸ ಇದೆ, ನೀವು ಆ ರೀತಿ ಮಾತಾಡ್ಕೊಂಡು ಬಂದಿದ್ದೀರಿ. ವ್ಯವಹಾರ ಮಾತ್ರ ಶಾಸ್ತ್ರ ವ್ಯವಹಾರ ಬಂದಾಗ ಮಾತ್ರ ತಪ್ಪು ಅಂದರೆ ಹೇಗಾಗ್ತದೆ? ನಾವು ಲೋಕದಲ್ಲಿ ಹೇಗೆ ಮಾಡ್ತೀವೋ ಅದೇ ರೀತಿ ಶಾಸ್ತ್ರವೂ ಮಾಡ್ತದೆ. ಆದ್ದರಿಂದ ಏನು ಲೋಕನ್ಯಾಯಕ್ಕೆ ವಿರುದ್ಧವಾದ ಪ್ರಕ್ರಿಯೆ ಏನೂ ಇಲ್ಲ. ಆಗ ಭಾಗವತ ಮೂಲ ಶ್ಲೋಕದಲ್ಲಿ ಇಂತಹ ಪ್ರಸಂಗ ಬಂತು. ಸೋಮೋಭೂತ್ ಬ್ರಹ್ಮಣೋ ಅಂಶೇನ, ಇದು ನನಗೆ ಮೈತ್ರೇಯರು ತಿಳಿಸ್ತಿದ್ದಾರೆ. ಬ್ರಹ್ಮದೇವರ ಅಂಶದಿಂದ ಸೋಮನು ಹುಟ್ಟಿದನು, ಅಂದರೆ ಚಂದ್ರ. ದತ್ತೋ ವಿಷ್ಣುಸ್ತು ಯೋಗವಿತ್, ಯೋಗಜ್ಞಾನಿಯಾಗಿರ್ತಕ್ಕಂತಹ ದತ್ತನು ವಿಷ್ಣುವಿನ ಅಂಶದಿಂದ ಹುಟ್ಟಿದ. ದೂರ್ವಾಸಾಹ ಶಂಕರಸ್ಯಾಂಶಃ ನಿಬೋಧ ಆಂಗಿರಸ ಪ್ರಜಾ, ಅಂಗಿರಸ ಗೋತ್ರೋತ್ಪನ್ನರಾಗಿರ್ತಕ್ಕಂಥ ನಮ್ಮ ಮಹಾ ಅತ್ರಿ ಋಷಿಗಳ ಮಕ್ಕಳಾಗಿ 3 ಜನ ಹುಟ್ಟಿದರು ಎನ್ನುವ ವರ್ಣನೆ ಮಾಡ್ತಾರೆ. ಸೋಮ ಅಂದರೆ ಚಂದ್ರ. ಆ ವಂಶವೇ ಕೃಷ್ಣ ಪರಮಾತ್ಮನ ವಂಶ, ಮೂಲ ಅತ್ರಿಯ ಪುತ್ರ. ಆಮೇಲೆ ನಮ್ಮ ಬುಧ ಪ್ರಭೃತಿಗಳು ಹುಟ್ಟಿದ್ರು, ಹಾಗೆ ವಂಶ ಬೆಳೆಯಿತು. ಆ ಸೋಮ ಯಾರು ಅಂತಂದರೆ ಲೋಕ ನ್ಯಾಯ ಶಾಸ್ತ್ರ ನ್ಯಾಯ ಎರಡನ್ನು ಅನುಸರಿಸಿದರೆ ಚಂದ್ರ. ಆ ಚಂದ್ರ ಯಾರು ಎಂದರೆ ಬ್ರಹ್ಮಣೋ ಅಂಶೇನ, ಬ್ರಹ್ಮದೇವರೇ ಅವರು. ಬ್ರಹ್ಮದೇವರು ಸೋಮನಾಗಿ ಅವತರಿಸಿದರು, ದತ್ತನಾಗಿ ವಿಷ್ಣು ಅವತರಿಸಿದ, ದೂರ್ವಾಸನಾಗಿ ರುದ್ರ ಅವತರಿಸಿದ ಎನ್ನುವಂತೆ ಈ ಶ್ಲೋಕದ ಅಭಿಪ್ರಾಯ ಕಾಣಿಸ್ತದೆ. ಪರವಾದಿಗಳೆಲ್ಲರೂ ಹಾಗೆ ಅರ್ಥ ಮಾಡೂ ಬಿಟ್ಟಿದ್ದಾರೆ.
ಶ್ಲೋಕ ಇದೆ ಸ್ಪಷ್ಟವಾಗಿ. ಆಚಾರ್ಯರಂತಾರೆ ಹಾಗಾಗಲಿಕ್ಕೆ ಸಾಧ್ಯ ಇಲ್ಲ. ನೋಡ್ರಿ, ಪ್ರಮಾಣಾಂತರಗಳನ್ನು ಯೋಜಿಸಿಕೊಂಡೇನೆ ಯಾವುದೇ ಶ್ಲೋಕಕ್ಕೆ ಅರ್ಥ ಮಾಡಬೇಕಾದದ್ದು ನಮ್ಮ ಧರ್ಮ. ಪ್ರಮಾಣಾಂತರದಲ್ಲಿ ಬ್ರಹ್ಮಣೋ ನಾವತಾರೋಸ್ತಿ, ಬ್ರಹ್ಮದೇವರಿಗೆ ಅವತಾರ ಇಲ್ಲ ಅಂತ ಅನೇಕ ಕಡೆ ಪ್ರಮಾಣ. ಇಲ್ಲಿ ಬ್ರಹ್ಮದೇವರು ಹುಟ್ಟಿದ್ರು ಅಂದ್ರೆ ಹೇಗೆ? ಅವತಾರ ಇಲ್ಲಲ್ಲ. ಅದಕ್ಕೋಸ್ಕರವಾಗಿ ಆಚಾರ್ಯರು ತಾತ್ಪರ್ಯ ನಿರ್ಣಯವನ್ನು ವ್ಯವಸ್ಥೆ ಮಾಡಿಕೊಡ್ತಾರೆ. ನೋಡ್ರಿ, ಭಾಗವತಕ್ಕೆ ಏನು ಅಭಿಪ್ರಾಯ ಹೇಳ್ತೀವಿ? ಬ್ರಹ್ಮಣೋ ನಾವತಾರೋಸ್ತಿ, ಮತ್ತೆ ಬ್ರಹ್ಮವಂತ ಅವತಾರ ಅಂತಾರೆ. ಸನ್ನಿಧಾನಂ ಹಿ ಕೇವಲ, ಒಂದು ಸನ್ನಿಧಾನ ವಿಶೇಷವನ್ನೇ ಬ್ರಹ್ಮದೇವರು ಇಡ್ತಾರೆ. ಅದೇ ಬ್ರಹ್ಮದೇವರ ಅಂಶ ಅಂತ ಕರೆಸಿಕೊಳ್ಳೋದು. ನಮ್ಮಲ್ಲೆಲ್ಲರಲ್ಲೂ ಬ್ರಹ್ಮದೇವರು ಒಂದು ರೂಪದಲ್ಲಿ ಇದ್ದೇ ಇರ್ತಾರೆ. ಅದರೊಳಗೆ ಒಂದು ವಿಶೇಷ ಸನ್ನಿಧಾನ ಇದ್ದಾಗ ಆ ವಿಶೇಷ ಸನ್ನಿಧಾನವನ್ನೇ ಬ್ರಹ್ಮದೇವರ ಅವತಾರ ಅನ್ನುವಂತೆ, ಅಂಶ ಅನ್ನುವಂತೆ ಹೇಳಿಬಿಡ, ಅಂಶಾವತಾರ ಅನ್ನುವಂತೆ ಹೇಳಿರ್ತಾರೋ ಹೊರತು, ಕೆಲವೊಮ್ಮೆ ಸನ್ನಿಧಾನ ಮಾತ್ರ ಹೆಚ್ಚಿರ್ತದೆ. ಆ ಸನ್ನಿಧಾನ ವಿವಕ್ಷಯ ಅವರೇ ಅಲ್ಲಿದ್ದಾರೆ, ಅವರೇ ಅವತರಿಸಿದರು ಎನ್ನುವಂತೆ ಮಾತಾಡ್ತಾರೆ. ಕೆಲವೊಮ್ಮೆ ಅವರೇ ಅವತಾರವೂ ಮಾಡಿಬಿಟ್ಟಿರ್ತಾರೆ. ಬ್ರಹ್ಮದೇವರ ವಿಚಾರ ಆದ್ದರಿಂದ ಇಲ್ಲಿ ಅವತಾರ ಅಂಶಾವತಾರ ಅಂತ ಹೇಳುವಂತಿಲ್ಲ. ಹೇಗೆ ಪ್ರಾಣದೇವರು, ವಾಯುದೇವರು ಮಧುರಾಯರಾಗಿ, ಹನುಮಂತ ದೇವರಾಗಿ, ಭೀಮಸೇನ ದೇವರಾಗಿ ಅವತಾರ ಮಾಡ್ತಾರೋ ಆ ರೀತಿಯಾದ ಒಂದು ಅಂಶಾವತಾರಣ ಎಂಬುದು ಯಾರಿಗೆ ಇಲ್ಲ? ಬ್ರಹ್ಮದೇವರಿಗೆ ಇಲ್ಲ. ಆದ್ದರಿಂದ ಇಲ್ಲಿ ಚಂದ್ರನಲ್ಲಿ ಬ್ರಹ್ಮದೇವರ ಸನ್ನಿಧಾನ ಅಷ್ಟೇ ಇದೆ ಅಂತ ತಿಳ್ಕೊಳ್ಬೇಕು. ಹಂಗಾರೆ ಬ್ರಹ್ಮದೇವರಿಗೆ ಅಂಶ ಅವತಾರವೇ ಇಲ್ಲವೋ? ಹಾಗಿದ್ದ ಪಕ್ಷದೊಳಗೆ ಅವರು ಸಾಕ್ಷಾತ್ ಅನಿರುದ್ಧ ನಾಮಕನಾದ ಪರಮಾತ್ಮನಿಂದ ಹುಟ್ಟಿದರು ಅಂತ ಹೇಳ್ತೀವಲ್ಲ, ಮೂಲ ನಾರಾಯಣನ ಪದ್ಮದಿಂದ ಹುಟ್ಟಿದರು ಅಂತ ಹೇಳ್ತೀರಲ್ಲ. ಬ್ರಹ್ಮದೇವರಿಗೆ ಅವತಾರವೇ ಇಲ್ಲ ಅನ್ನುವುದಾದರೆ ಪದ್ಮದಿಂದ ಅವರು ಹೇಗೆ ಹುಟ್ಟಿದರು? ಅವತಾರ ಬ್ರಹ್ಮದೇವರು ಅಂಶತಃ ಎಲ್ಲೋ ಕೂತಿದ್ರು, ಅವತಾರ ಮಾಡಿದರು. ಅವತಾರ ಇಲ್ಲ ಅಂತ ಹೇಗಾಯ್ತು? ಹಾಗೆಲ್ಲ ನಾವು ಸ್ವಬುದ್ಧಿಯ ಏನಾದ್ರು ಆಲೋಚನೆ ಮಾಡ್ಬೇಕಾಗ್ತದಲ್ವಾ? ಅದಕ್ಕಂತಾರೆ ಇಲ್ಲ, ಬ್ರಹ್ಮದೇವರಿಗೆ ಅವತಾರ ಉಂಟು. ಯಾರಿಂದ? ಶ್ರೀಮನ್ನಾರಾಯಣನಿಂದ. ಭಗವಂತನಿಂದ ಹುಟ್ಟಿದರೆ ಅಲ್ಲಿ ಅವತಾರ ಉಂಟವರಿಗೆ. ಈಗ ವೆಂಕಟೇಶ ದೇವರ ಕಲ್ಯಾಣದಲ್ಲಿ ಪರಮಾತ್ಮ ಕರುವಿಂಜಿಯಾಗಿ ಬಂದು ಕೂಸಾಗಿ ಬ್ರಹ್ಮದೇವರನ್ನ ಇಟ್ಟುಕೊಂಡ ಅಂತ ಹೇಳ್ತೀವಿ. ಆಗ ಅವತಾರ ಉಂಟವರಿಗೆ. ಅದು ಬ್ರಹ್ಮದೇವರೇ ಅಲ್ವ? ಅದಕ್ಕೆ ಆಚಾರ್ಯ ಅಂತಾರೆ, ರಿತೇ ವಿಷ್ಣುವರ ಆತ್ಮನಶ್ಚ ತದಂಶೋಕ್ತಿ ಪ್ರವೇಶತಃ ಇತಿ ಬ್ರಾಹ್ಮೆ. ಬ್ರಾಹ್ಮ ಬ್ರಾಹ್ಮಣ ವಾಯುದೇವರ ವೇದವತಿ ನಾರಾಯಣ ಬಂದಗೆ ಭಟ್ರು ಎಂಬುವರ ನಿಮಿತ್ತ ಮಾಡಿ ಕೃಷ್ಣ ಪರಮಾತ್ಮ ವಸುದೇವ ದೇವಕಿಯರಲ್ಲಿ ಹೇಗೆ ಅವತಾರ ಮಾಡ್ತಾನೋ ಹಾಗೆ ಒಂದು ಅಂಶವನ್ನ ಒಂದು ಶರೀರ ವಿಶೇಷ ಸಮೇತವಾಗಿ ಅವರು ಸ್ವೀಕಾರ ಮಾಡಿಬಿಡ್ತಾರೆ. ಆಗ ತಂದೆ ತಾಯಿಗಳು ಇವರು ನಿಮಿತ್ತ ಮಾಡ್ತಾರೆ. ಕುಂತಿದೇವಿ ಪಾಂಡುರಾಜರು, ಅಂಜನಾದೇವಿ ಕೇಸರಿ. ಈ ಒಂದು ಲೋಕನ್ಯಾಯವನ್ನ ಅನುಸರಿಸಿಕೊಂಡು ಅವತಾರ ಮಾಡೋದು. ಆದರೆ ಏನಾಗ್ತದೆ? ಶುಕ್ಲ ಶೋಣಿತಾದಿ ಸಂಬಂಧ ವತ್ವ ಶರೀರ ಪ್ರಾಪ್ತಿಗೆ ಬೇಕು. ಅದು ಅವರಿಗೆ ಇಲ್ಲ ಅಂಬೋದು ಇಷ್ಟೇ ವ್ಯತ್ಯಾಸ. ಇರ್ತಾರ, ಅಲ್ಲಿ ಇರೋದಿಲ್ಲ. ಸಾಕ್ಷಾತ್ ಶ್ರೀಹರಿಯೇ ಬ್ರಹ್ಮದೇವರ ತಂದೆ. ಪರಮಾತ್ಮನಿಂದ ಹುಟ್ಟಿದಾಗ ಅಥವಾ ಆತ್ಮನಶ್ಚ ಅಂದ್ರೆ ತಾವೇ ಒಂದು ರೂಪ ವಿಶೇಷವನ್ನು ತಗೊಂಡಾರೆ. ಈಗ ಬ್ರಹ್ಮದೇವರು ಪುರುಷರಾಮಕರಾಗಿ ಹೊರಗೆ ಬಂದರು. ತಾವೇ ಅವ್ರು ಅಲ್ಲಿ ಯಾರು ತಂದೆ ತಾಯಿ ಸೃಷ್ಟಿ ಮಾಡೋರು ಯಾರಿಲ್ಲ. ವಿರಾಟ ರೂಪನಾಗಿ ಬರುವ ಕಾಲಕ್ಕೆ ಪುರುಷ ಅಂತ ತಾನೇ ತನ್ನದೊಂದು ರೂಪ ಸೃಷ್ಟಿ ಮಾಡಿಕೊಂಡ್ರು. ಈಗ ನಮ್ಮಲ್ಲೆಲ್ಲ ಅವ್ರ ಸನ್ನಿಧಾನ ಇಡಬೇಕಾದ್ರೆ ಒಂದು ಹೊಸ ರೂಪವನ್ನು ತಗೊಂಡು ಬರ್ತಾರೆ ಅವರು. ಆ ರೂಪ ಸ್ವೀಕಾರ ಎಂಬುದು ಅವತಾರನೇ. ಅದು ಇಲ್ಲದಿದ್ದ ಮೊದಲು ಒಂದು ರೂಪದಲ್ಲಿ ಇರಲಿಲ್ಲ.
ಆ ರೂಪವನ್ನು ಅವ್ರು ಸ್ವೀಕಾರ ಮಾಡಿದರು. ಪ್ರಾಕೃತ ಶರೀರವೇ ಅವ್ರದ್ದು. ನಮ್ಮ ಶರೀರದಲ್ಲಿ ಅವರು ಬರ್ತಾರೆ ಅಂತ ಇಟ್ಕೊಳ್ರಿ. ಬರುವ ಕಾಲಕ್ಕೆ ಒಂದು ಇರುವ ರೂಪವನ್ನು ಸ್ವೀಕಾರ ಮಾಡಿಕೊಂಡು ಬರುವುದು ಒಂದು ಪದ್ಧತಿ. ಹಾಗೆ ಬ್ರಹ್ಮದೇವರು ಸತ್ಯಲೋಕದಲ್ಲಿ ಹೆಂಗಿದ್ರು ಅವರೊಂದು ಸಣ್ಣ ರೂಪ ತಗೊಂಡು ಅದೇ ರೂಪದಿಂದಲೇ ಇಲ್ಲಿಗೆ ಬಂದ್ಬಿಡ್ತಾರೆ ಅಂತ ಒಂದು ವ್ಯಾಖ್ಯಾನ ಮಾಡ್ತೇವೆ. ಇನ್ನೊಂದು, ನಮ್ಮ ಸಲುವಾಗಿ ಅವರು ಮತ್ತೊಂದು ರೂಪ ತಗೊಂಡು ಬರ್ತಾರೆ. ಆ ರೂಪವು ಪ್ರಾಕೃತವೇ. ಬ್ರಹ್ಮದೇವರಿಗೆ ಅಪ್ರಾಕೃತ ರೂಪ ಅಂತ ಒಂದು ಇರೋದಿಲ್ಲ. ನಮ್ಮ ನಾರಾಯಣ ದೇವರಿಗೆ ಇರುವಂತೆ ಅಪ್ರಾಕೃತ ರೂಪ ಅಂತ ಒಂದು ಇರೋದಿಲ್ಲ. ಅವನದು ಹೊಸ ಶರೀರ. ನಮ್ಮದು ಅವ್ರದ್ದು ಇಷ್ಟೇ ವ್ಯತ್ಯಾಸ. ನಮ್ಮದು ಶುಕ್ಲ ಶೋಣಿತ ಸಂಬಂಧಾದಿಗಳು ಇಲ್ಲದೆ ಇದ್ರೆ ಶರೀರ ನಿರ್ಮಾಣವೇ ಆಗೋದಿಲ್ಲ ನಮಗೆ. ಆ ಅಂಥದ್ದು ಅಲ್ಲದೆ ಇರುವ ಬೇರೆ ಶರೀರ ನಮಗೆ ಸಿಗೋದೇ ಇಲ್ಲ. ನಮ್ಗೆ ಯಾವ್ದು ಬೇಕಾದರೂ ಆ ಶರೀರವನ್ನು ಸ್ವೀಕಾರ ಮಾಡುವ ಅಧಿಕಾರ ನಮಗಿರೋದಿಲ್ಲ. ಆದರೆ ಚತುರ್ಮುಖ ಬ್ರಹ್ಮದೇವರಿಗೆ ಹಂಗಲ್ಲ. ತಾವು ಯಾವುದಾದ್ರೂ ಒಂದು ವಿಶಿಷ್ಟ ಶರೀರವನ್ನು ಮಾಡಿ ನಮ್ಗೆ ಹೆಂಗೆ ಬೇಕೋ ಅಂಥದ್ದೊಂದು ವ್ಯವಸ್ಥೆ ಮಾಡಿಕೊಂಡು ಟಕ್ಕಂತ ಅದ್ರೊಳಗೆ ಹೋಗ್ಕೊಂಡು ಲೋಕದಲ್ಲಿ ಬಂದ್ಬಿಡ್ತಾರೆ. ಅದೇ ಅವ್ರ ರೂಪಗ್ರಹಣ. ವಾಯುದೇವರಿಗೆ ಕೋಟಿಗಟ್ಟಲೆ ರೂಪ ಇದೆ ಅಂತ ಅಂಥದ್ದು. ಸಮಾನ ನ್ಯಾಯನ ಬ್ರಹ್ಮದೇವರಿಗೂ ಕೋಟಿಗಟ್ಟಲೆ ರೂಪ ಇದೆ. ಆ ತತ್ತದ್ ರೂಪದಿಂದ ತತ್ತದ್ ಶರೀರಾದ್ಯವಸ್ಥಾ ವಿಶೇಷಕ್ಕೋಸ್ಕರವಾಗಿ ಅವರು ಅಲ್ಲಿಗೆ ಹುಟ್ಟುತ್ತಾರೆ. ಆಗ ಅದು ಅವತಾರವೇ. ಇಲ್ಲ, ಆ ರೂಪಗಳಿಗೆ ಇರೋದು. ರೂಪಗಳು ಸ್ವೇಚ್ಛೆಯ ಗೃಹೀತ ರೂಪಾಣ ವ್ರತ ಸಂಕಲ್ಪ ಗದ್ಯದಲ್ಲಿ ಹೇಳಿದ್ರು ನೋಡ್ರಿ. ವ್ರತ ಸಂಕಲ್ಪ ಗದ್ಯ ಒಂದ್ಸರ್ತಿ ಆಗಿತ್ತು ಇಲ್ಲಿ, ನಿಮ್ಗೆ ನೆನಪದ. ಸ್ವೇಚ್ಛೆಯ ಗೃಹೀತ ರೂಪಾಣ. ಶ್ರೀಮದಾಚಾರ್ಯ ಎಂಥವ್ರು ಅಂದ್ರೆ ನಮ್ಮ ಇಚ್ಛಾ ಬಂತು ಯಾವ ರೂಪ ಬೇಕಾದ್ರೂ ತಗೊಂಡ್ಬಿಡ್ತಾರೋ. ಹನ್ನೊಂದು ದೇವರಾಗಿದ್ರು, ಒಂದು ಸಣ್ಣ ರೂಪ ತಗೊಂಡ್ರು, ದೊಡ್ಡ ರೂಪ ತಗೊಂಡ್ರು. ಆ ಸಣ್ಣ ರೂಪವೇ ದೊಡ್ಡದಾಗಿ ಬೆಳೀತೋ, ದೊಡ್ಡ ರೂಪವೇ ಸಣ್ಣದಾಯ್ತೋ? ನಿಮ್ದೊಂದು ಪ್ರಶ್ನೆ. ಹೌದು ಹೌದು, ನನಗೆ ಗೊತ್ತಿರಲಿಲ್ಲ. ರಾಮಾಯಣದಲ್ಲೇ ಬರುತ್ತೆ. ರಾಮಾಯಣದಲ್ಲೇ ಬರೋದು. ಸಣ್ಣ ರೂಪ ಸ್ವೀಕಾರ ಮಾಡಿದ್ರು, ದೊಡ್ಡ ರೂಪ ತಗೊಂಡು ಮತ್ ಸಣ್ಣದಾದ್ರು. ಹಿಂಗೆ ಮಾಡಿ ಆ ಸಿಂಹಿಕಾವನ್ನು ಸಂಹಾರ ಮಾಡಿದ್ರು ಅಂತ ಕತೆ. ಒಂದು ನೊಣ ಸಮಾನ ಆಗ್ಬಿಟ್ರು, ದೊಡ್ಡ ರೂಪ ತಗೊಂಡ್ರು. ಏನದು? ಏನು ಸಣ್ಣ ರೂಪಕ್ಕೆ ಅನ್ನ ಸಾರು ಹುಳಿ ಕೂಟು ಎಲ್ಲ ತಿನ್ನಿಸಿ ಮೆಲ್ಲಗದು ಹಿಂಗೆ ಬೆಳಕೋದು ಉಚ್ಚೆ ಹಾಕೊಂತ ಬಂತು. ಹಾಗೇನಿಲ್ಲ. ಒಂದು ರೂಪ ಅವ್ರದ್ದು ದೊಡ್ಡ 90 ಯೋಜನೆ ರೂಪ ಒಂದಿದೆ. ಟಕ್ಕಂತ ಅದನ್ನು ಕಾಣಿಸುವಂಗೆ ಮಾಡಿಬಿಟ್ರೆ ಅದರೊಳಗೆ ತಾವು ಹೋಗ್ಕೊಂಡ್ಬಿಟ್ಟಿದ್ರು. ಇನ್ನೊಂದೊಂದು ನೊಣದ ರೂಪ ಒಂದಿದೆ ಅವ್ರಿಗೆ. ಆ ರೂಪದಲ್ಲಿ ತೋರಿಸ್ಕೊಂಡ್ಬಿಟ್ರು. ಜಗತ್ತಿಗೆ ಕೋಟಿಗಟ್ಟಲೆ ಇದೆ ಅವ್ರಿಗೆ. ಒಂದಲ್ಲ ಎರಡಲ್ಲ. ಅಲ್ಲ, ಕಾಲೀನ ರೂಪಗಳು. ನಿತ್ಯ ಅಂಬಂದ್ರೆ ಪರಮಾತ್ಮಂದಂಗಲ್ಲ. ಅದನ್ನು ಉಪಸಂಹಾರ ಮಾಡಿಬಿಡ್ತಾರೆ ಕೆಲವೊಮ್ಮೆ. ಅದನ್ನ ನಮ್ಮ ಲೋಕದಲ್ಲಿ ಮನುಷ್ಯರಾದಿಗಳು ಶರೀರವನ್ನ ಬಿಟ್ಟು ಅದನ್ನ ಸಂಸ್ಕಾರಾದಿಗಳಿಗೆ ಅವಕಾಶ ಕೊಟ್ಟು ಹೋಗುವಂತೆ ಭೀಮಸೇನ ದೇವರು ಆ ಶರೀರವನ್ನು ಬಿಟ್ಟು ಮಾಡಿಕೊಂಡ್ರೆ ಸಂಸ್ಕಾರ ಅಂದ್ಬಿಟ್ಟು ಹೊರಟ್ಬಿಟ್ರು. ಭೀಮಸೇನ ದೇವರ ಶರೀರ ಇಲ್ಲ, ಭೇದ ಇದೆ. ಶರೀರಕ್ಕೆ ಭೇದ ಇದೆ. ಅಲ್ಲ, ಶರೀರಿಗೂ ಭೇದ ಇದೆ. ಹೌದು, ಶರೀರಕ್ಕೂ ಶರೀರಿಗೂ ಭೇದ ಇದೆ. ಶರೀರಕ್ಕೂ ಭೇದ ಇದೆ. ಬೇರೆ ಬೇರೆ ಶರೀರಗಳು ಅಲ್ಲಿ ಒಳಗೆ ಇವರು ಸೇರ್ಕೊಂಡು ಡಬ್ಬಿ ಒಳಗೆ ಬಂದು ಹೋದಂಗೆ ಆ ರೂಪಗಳನ್ನು ಉಪಸಂಹಾರ ಮಾಡ್ಬೋದು. ಬೇಡ, ಸಾಕಿದು ಕೆಲಸ ಮುಗೀತು ಅಂದ್ರೆ ಅದನ್ನ ಬಿಟ್ಟು ಬಿಡ್ತಾರೆ. ಅವರು ತಗೋತಾರೆ, ಅವ್ರಿಗೂ ಅದ ಅಧಿಕಾರ ಇದೆ. ಆದ್ರೆ ಅವ್ರದ್ದು ವಾಯುದೇವ್ರದ್ದು ಇಷ್ಟು ವ್ಯತ್ಯಾಸ. ಅವ್ರದ್ದು ಸ್ವೇಚ್ಛೆ ಆಗೋದಿಲ್ಲ. ಅವ್ರು ತಮ್ಗೆ ಬೇಕು ಅಂತ ಅಂದ್ಕೂಡ್ಲೆ ಅಪ್ಲಿಕೇಶನ್ ಕಳಿಸ್ಬೇಕು. ವಾಯುದೇವ್ರ ಹತ್ರ, ನಾರಾಯಣ ದೇವ್ರ ಹತ್ರ ಕೇಳ್ಕೋಬೇಕು, ನಾನು ಹೊಸ ರೂಪ ತಗೊಳ್ಬೇಕು ಅಂತಿದ್ದೀನಿ. ಆಯ್ತು, ತಗೋ. ಅವರೊಂದು ಇಷ್ಟು ರೂಪ ತಗೊಳ್ಳಿಕ್ಕೆ ಮೊದಲೇ ಪರ್ಮಿಷನ್ ಕೊಟ್ಬಿಟ್ಟಿರ್ತಾರೆ. ಅಷ್ಟು ರೂಪದೊಳಗೆ ವ್ಯಾಪ್ತಿಯೊಳಗೆ ಏನ್ ಬೇಕಾದ್ರೆ ಮಾಡ್ಕೋಬಹುದು. ಅದಕ್ಕಿಂತ ಹೆಚ್ಚಿನ ಏನಾದ್ರೂ ಒಂದು, ಈಗ ಕರ್ಣನನ್ನ ತೊಡೆ ಕೊರ್ಲಿಕ್ಕೆ ಒಂದು ಗುಂಗಿ ಹೊಳೆದ ರೂಪ ತಗೊಂಡು ಬರ್ಬೇಕಾಯ್ತು ಇಂದ್ರ. ಆ ರೂಪ ತಗೊಂಡು ಬಂದ ಅಂತ ಇಷ್ಟು ಹೇಳಿದ್ದಾರೆ. ಶಾಸ್ತ್ರ ಪ್ರಕಾರ ಹೆಂಗೆ ತಿಳ್ಕೋಬೇಕು ಅಂದ್ರೆ, ಆ ರೂಪ ತಗೊಳ್ಬೇಕಾಗಿದೆ, ಕರ್ಣನ ತೊಡೆ ಕೊರಿಬೇಕಾಗಿದೆ ಅಂಬುದಕ್ಕೋಸ್ಕರ ಪರಮಾತ್ಮನ ಹತ್ರ ಒಂದು ಅಪ್ಲಿಕೇಶನ್ ಕಳಿಸ್ತಾನೆ, ನಾನು ಗುಂಗಿ ಹೊಳ ಆಗ್ಬೇಕು.
ಆಯಿತು ಅಂತ ದೇವರು ಅಂತಾನೆ ಯಾರೋ ಶರೀರ ಕೊಡ್ತಾನೆ ತಗೊಂಡು ಬಂದ್ಬಿಡ್ತಾರೆ. ಆ ಶರೀರ ನಾಶನೂ ಮಾಡಿಬಿಡ್ಬೋದು. ಅದು ವಾಯುದೇವ್ರ ಶರೀರವೇ ನಾಶ ಆಗ್ತದೆ ಬೇಕಾದ್ರೆ, ಅವ್ರು ಇಷ್ಟಪಟ್ಟು ಹೋದ್ರೆ ಎಷ್ಟು ದಿವಸ ಬೇಕಾದ್ರೂ ಇಟ್ಕೊಳ್ತಾರೆ. ಅದಕ್ಕೊಂದು ಮೃತ್ಯು ಮರಣ ಅಂತಿಲ್ಲ. ಹೌದು, ಬೇಕು, ಬೇಕೇ ಬೇಕು. ಒಂದು ಗುಂಗಿಯವಳ ತಂದೆ, ಗುಂಗುವಳ ತಾಯಿ ಅಲ್ಲಿ ಹೋಗೇ ಬರೋದು. ವಾಯುದೇವರಿಲ್ಲ ಒಂದು ರೂಪ. ತತ್ವಾಭಿಮಾನಿಗಳಾದಾಗ ದೇವತೆಗಳೆಲ್ಲ ಶರೀರದಲ್ಲಿ ಹೌದು. ಆಗ ಅವರು ಒಂದು ಕಡೆಯಿಂದ ಒಂದು ರೂಪ ತಗೊಂಡು ಹುಟ್ಟು ಬಿಟ್ಟಿರ್ತಾರೆ. ಆಗ ಭಗವಂತ ವಾಯುದೇವರು ರುದ್ರದೇವರು, ವಾಯುದೇವರು, ಪರಮಾತ್ಮ, ಇಷ್ಟು ಜನ ಆ ತತ್ವಾಭಿಮಾನಿ ದೇವತೆಗಳಿಗೆ ಜನಕರು. ಈ ಇಂದ್ರದೇವರು ಪರಮಾತ್ಮನಿಂದ ಡೈರೆಕ್ಟ್ ಹುಟ್ಟುತ್ತಾರೆ. ಯಾವಾಗ ಬ್ರಹ್ಮಾಂಡದ ಬೈಹಿ ಅವರೇ ಬ್ರಹ್ಮಾಂಡದ ಒಳಗೆ ಬಂದಾಗ ಅವರಿಗೊಂದು ಶರೀರ ಕೊಟ್ಟು ಬಿಟ್ಟಿರ್ತಾರೆ. ಸೂಕ್ಷ್ಮ ಶರೀರ ಅದು. ಅದು ಪರಮಾತ್ಮನಿಂದ ಹುಟ್ಟಿದ ರೂಪ. ಅದು ಎಲ್ಲ ತತ್ವಾಭಿಮಾನ ದೇವತೆಗಳ ಸೃಷ್ಟಿ ಹೇಗೋ ಅವ್ರದ್ದು ಇಂದ್ರಾದಿಗಳದ್ದು ಹಾಗೆ ಸೃಷ್ಟಿ ಮಾಡಿಕೊಂಡು ಆ ರೂಪವನ್ನು ಇಟ್ಕೊಂಡು ಇರ್ತಾರೆ. ನೀನು ಇಂಥ ಮನುಷ್ಯನಲ್ಲಿ ಹೋಗಿ ಅವನು ಹುಟ್ಟುತ್ತಾ ಇದ್ದಾನೆ, ಅವನ ಶರೀರದಲ್ಲಿ ಇಂಥ ತತ್ವದ ಕೆಲಸವನ್ನು ನೀವು ಮಾಡಬೇಕು ಅಂತ ಅವರಿಗೆ ಆಜ್ಞೆ ಮಾಡಿದ ಕೂಡಲೇ ಅವರು ಬಂದು ಆ ರೂಪದಿಂದ ಹಾಗೆ ಬಂದು ಒಳಗೆ ಕೂತ್ಕೊಂಡಿರ್ತಾರೆ. ಆ ಶರೀರ ಪರಮಾತ್ಮನಿಂದ ಪ್ರಾಪ್ತ ಆಗ್ತದೆ. ಅವರು ಇಂದ್ರದೇವರ ಶರೀರ 3 ಕಡೆಯಿಂದ ಬಂದಿರ್ತದೆ. ಒಂದು 4 ಕಡೆಯಿಂದ, ಒಂದು ನಾರಾಯಣ ದೇವರಿಂದ, ಇನ್ನೊಂದು ಬ್ರಹ್ಮದೇವರಿಂದ ಅಂದರೆ ವಾಯುದೇವರಿಂದ ಅಂತಲೇ ಅರ್ಥ, ಇನ್ನೊಂದು ರುದ್ರದೇವರಿಂದ, ಇನ್ನೊಂದು ಕಶ್ಯಪಾದಿಗಳಿಂದ. ಕಶ್ಯಪಾದಿಗಳಿಂದ ಬಂದಿದ್ದು ಶುಕ್ಲ ಶೋಣಿತ ಸಂಬಂಧ ಮಾತ್ರ. ಅದಕ್ಕಿಂತ ಮೇಲೆಲ್ಲ ಮಾನಸ ಸೃಷ್ಟಿ, ಪರಮಾತ್ಮಂದಂತೂ ಸಂಕಲ್ಪ ಸೃಷ್ಟಿ. ಯಾಕಿಲ್ಲ ನಾಶ? ನಾಶ ಇದೆ. ನಾಶ ಅಂದ್ರೆ ನೀವು ಹೇಳಿದಾಗ ಇಷ್ಟ ಬಂದಾಗ ನಾಶ ಆಗೋದು, ಅದು ಒಂದು ಸ್ವಲ್ಪ ವರ್ಷ ಆದ್ಕೊಳ್ಳೆ ಕೊಳತು ಹೋಗೋದು, ಕೆಟ್ಟು ಹೋಗೋದು, ಹಿಂಗೆಲ್ಲ ಆಗೋದಿಲ್ಲ. ಅವ್ರದ್ದೊಂದು ದಿವ್ಯ ಶರೀರ. ಆ ಶರೀರ ಎಷ್ಟು 1000 ವರ್ಷ ಬೇಕಾದರೂ ಇರ್ತದೆ. ಅವರು ಯಾವಾಗ ಬೇಕಾದರೂ ಅದನ್ನು ಉಪಸಂಹಾರ ಮಾಡ್ಬೋದು. ಇವತ್ತು ವಾದಿರಾಜರು ಹೇಳಿದ ಪ್ರಕಾರ 36,000 ವರ್ಷ ಮಧುರಾಯರು ಭೂಮಂಡಲದಲ್ಲಿ ಇರ್ತಾರೆ, ಬದರಿಕಾಶ್ರಮದಲ್ಲಿ ಇರ್ತಾರೆ. ಆ 36,000 ವರ್ಷವೂ ಆ ಶರೀರ ಇರ್ತದೆ. ಆಮೇಲೆ ಆ ಶರೀರವನ್ನು ಉಪಸಂಹಾರ ಮಾಡಿಬಿಟ್ಟು ಅವರು ಮೂಲ ರೂಪಕ್ಕೆ ಸೇರ್ಕೊಂಡ್ಬಿಡ್ತಾರೆ. ಭೀಮಸೇನ ದೇವರದ್ದು ಒಂದು ಏನು ಅಂಶ ಹೊರಗೆ ಬಂದಿತ್ತು, ಅದೇ ಅಂಶನೇ ಮಧ್ವರಾಯರಾಗಿ ಕೆಲಸ ಮಾಡ್ತಾ ಇದೆ. ಭೀಮಸೇನ ದೇವರ ರೂಪ ಆ ಶರೀರ ಮುಗೀತದೆ. ಅದನ್ನು ಉಪಸಂಹಾರ ಮಾಡಿಬಿಟ್ರೆ ಅದು ಪಾತನ ಕೆಳಗೆ ಬೀಳಿಸ್ಕೊಂಡ್ಬಿಟ್ರು. ಅವರು ಅಂಥ ದಿವ್ಯ ಶರೀರ ಕಿತ್ತೊಗೆದು ಹೋಗ್ಬಿಟ್ರು. ಅದು ಹಾಗೆ ಪೃಥ್ವಿಯಾದಿಗಳಲ್ಲಿ ಲಯ ಹೊಂದ್ಬಿಡ್ತು. ಯಾರ್ದು? ಯಾವ ಶರೀರ? ಏನು ನೇಮ ಇಲ್ಲ. ಯಾವಾಗ ಬೇಕಾದ್ರೂ ಮಧ್ಯದಲ್ಲಿ ಉಪಸಂಹಾರ ಮಾಡ್ಬೋದು ಅಂತ ಹೇಳಿದ್ನಲ್ಲ. ಅವ್ರು ಬೇಡ ಅಂತ ಅನಿಸ್ತು ಯಾವಾಗ ಬೇಕಾದ್ರೂ ಉಪಸಂಹಾರ ಮಾಡ್ಬೋದು, ಬೇಕನ್ನಿಸ್ತು ಯಾವಾಗ ಬೇಕಾದ್ರೂ ಸ್ವೀಕಾರ ಮಾಡ್ಬೋದು, ಯಾವುದನ್ನು ಬೇಕಾದ್ರೂ ಸ್ವೀಕಾರ ಮಾಡ್ಬೋದು. ಇದು ವಾಯುದೇವರು. ದುಃಖ ಬೇರೆ ಬೇರೆ ರೂಪ ತಗೊಳ್ಬೇಕಾದ್ರೆ ಭಗವಂತನಿಂದಲೇ, ವಾಯುದೇವರಿಂದಲೇ ಅಥವಾ ರುದ್ರದೇವರಿಂದ ಹುಟ್ಟಿದಾಗ ಅವರಿಗೆ ದುಃಖಾಶ್ರಯ ಇರುವುದಿಲ್ಲ. ಅನ್ಯ ತಂದೆ ತಾಯಿಗಳನ್ನ ನಿಮಿತ್ತ ಮಾಡಿದರೆ ಗರ್ಭವಾಸ, ದುಃಖ ಎಲ್ಲ ಉಂಟು. ಅದು ರೂಪ ವಿಶೇಷ ಅಷ್ಟೇ. ಅದು ಅವತಾರ ಗುಂಗಿಗಳ ಅವತಾರ. ಸಾಮಾನ್ಯವಾಗಿ ಅವರಿಗೆ ಇಷ್ಟು ರೂಪಗಳು ಕೊಟ್ಟು ಬಿಟ್ಟಿರ್ತಾರೆ. ಬ್ರಾಹ್ಮಣಾದಿ ರೂಪಗಳು ಅವರಿಗೆ ಉಂಟು ಮೊದಲಿಂದು. ಆದ್ದರಿಂದ ಆ ರೂಪ ಇದ್ದದ್ದು ಮೊದಲೇ ಇದ್ದದ್ರಿಂದ ಅದನ್ನೇ ತಗೊಂಡು ಬಂದರು ಅಂತ ಹೇಳ್ತೇವೆ. ಗುಂಗಿಗಳ ರೂಪ ಪ್ರಸಿದ್ಧಿ ಇಲ್ಲ, ಆದ್ದರಿಂದ ಅವರು ಪ್ರಾಯ ಅವತಾರ ಮಾಡಬೇಕು. ಈಗ ಹೆಂಗೆ ಇಂದ್ರ ಅರ್ಜುನನಾಗಿ ಹುಟ್ಟಬೇಕಾದರೆ ತಂದೆ ತಾಯಿಗಳು ಬೇಕೇ ಬೇಕೋ, ಅದೇ ರೀತಿ ಗುಂಗಿಗಳಾಗಿ ಬರಬೇಕಾದ್ರೆ ಅದೇ ರೀತಿ ಆಗಿರಬೇಕು ಅಂತ ಊಹೆ. ಅದಕ್ಕೇನು ಸ್ಪಷ್ಟವಾದ ಯಾವುದೇ ಪ್ರಮಾಣ ಇಲ್ಲ. ಒಂದು ವೇಳೆ ಬಹುಕಾಲದಿಂದಲೂ ಗುಂಗಿಯೊಳ ರೂಪವನ್ನೇ ಅವರಿಗೆ ಕೊಟ್ಟಿದ್ದರೆ, ಅದನ್ನೇ ಅವರು ಉಳಿಸ್ಕೊಂಡಿದ್ದರೆ ಆ ರೂಪ ತಗೊಂಡು ಬರಬಹುದಾಗಿತ್ತು. ಆದರೆ
ಈ ಗುಂಗೆ ಹುಳ, ಹೊಸ ಗುಂಗೆ ಹುಳ ತಾನೇ ಬಂದು ಅಲ್ಲೇ ಉಪಸಂಹಾರ ಆಗೋಗ್ತದೆ. ಆ ರೂಪ ಅವರು ಒಂದು ವೇಳೆ ಏನಾದರೂ ಪ್ರಾರಬ್ಧ ಕರ್ಮವಶದಿಂದ ಸಾಧನಾರ್ಥ ಪೂರ್ವದಲ್ಲಿ ಗುಂಗೆ ಹುಳವಾಗಿ ಅವರು ಹುಟ್ಟಿದ್ದು ಅದನ್ನು ಇಲ್ಲಿ ತರಲಿಕ್ಕೆ ಬರೋದಿಲ್ಲ, ಅದು ಹೋಯ್ತದು. ಆ ರೂಪಗಳ ಅಂಥ ರೂಪಗಳನ್ನು ನಿಯಮೇನ ಬೇಡಿಕೊಂಡು ಇಟ್ಕೊಂಡಿರೋದಿಲ್ಲ ಅವರು. ಆದ್ದರಿಂದ ನಾನು ಹಾಗೂ ಆಗಿರ್ಬೋದು. ಆದರೆ ಗುಂಗೆ ಹುಳ ರೂಪ ತಗೊಂಡಂತೂ ಬರ್ಬೇಕು ಅವರು. ಗುಂಗೆ ಹುಳ ರೂಪ ತಗೋಬೇಕಾದ್ರೆ ಗುಂಗೆ ಹುಳ ಒಳಗೆ ಪ್ರವೇಶ ಮಾಡಬೇಕು ಅಂತಂದ್ರೆ ಅದು ಗುಂಗೆ ಹುಳ ಇಂದ್ರ ಆದ ಅಂತ ಆಗೋದಿಲ್ಲ, ಗುಂಗೆ ಒಳಗೆ ಪ್ರವೇಶ ಮಾಡಿದ ಅಂತಷ್ಟೇ ಆಗ್ತದೆ. ಅಲ್ಲಿ ಹೇಳಿರೋದು ಗುಂಗೆ ಹುಳ ಆಗಿ ಬಂದ ಅಂತ. ಆಗಿ ಬರೋದು ಅಂದ್ರೆ ಒಂದು ಅವ್ರಿಗೇನ್ರಿ ಸೆಕೆಂಡ್ಸ್ ಅಲ್ಲಿ ಎಲ್ಲ ಕೆಲಸ ಮಾಡಿಬಿಡ್ತಾರೆ. ಒಂದು ಗುಂಗೆ ಹುಳ ತಂದೆ ತಾಯಿಗಳನ್ನ ನಿರ್ಮಾಣ ಮಾಡಿ ಟಕ್ಕಂತ ಒಳಗೆ ಹೋಗಿ ಹೊರಗೆ ಬಂದ್ಬಿಡ್ತಾರೆ. ಅವ್ರು ನಮ್ಮ ಹಂಗೆ ಗರ್ಭವಾಸ ತಿಂಗಳ ಗಟ್ಟಲೆ ಕಾಲ ಕಳಿಬೇಕು ಹಿಂಗೆಲ್ಲ ಏನು ಇರೋದಿಲ್ಲ. ಅವ್ರು ಲೋಕದಲ್ಲಿ ಮನುಷ್ಯರಾಗಿ ಅವತಾರ ಮಾಡಿದರೂ ಕೂಡ ಎಷ್ಟು ತೃಪ್ತ ಕಾಲವೋ ಅಷ್ಟೇ ಅವ್ರ ಗರ್ಭವಾಸ ದುಃಖ ಬಹಳ ಕಡಿಮೆ. ಇಂದ್ರಾದೇವತೆಗಳಿಗೆ ಅರ್ಜುನನಾಗಿ ಹುಟ್ಟಿದಾಗಲೂ ಅಷ್ಟೇ, ಅನ್ಯ ರೂಪಗಳಿಂದ ಇಂದ್ರದೇವರು ಹುಟ್ಟಿದಾಗಲೂ ಕೂಡ ಗರ್ಭವಾಸ ದುಃಖ ಜೀವ ಮನುಷ್ಯ ಹೆಂಗೆ ಹೊಂದುತ್ತಾನೆ ಹಾಗೆ ಹೊಂದೋದಿಲ್ಲ, ಬಹಳ ಅಲ್ಪ ಇರ್ತದೆ. ಹಾಗೆ ಅವ್ರದ್ದೆಲ್ಲ ರೂಪಗಳು ಬ್ರಹ್ಮದೇವ್ರದ್ದು ವಾಯುದೇವರ ರೂಪಗಳು ಅನಂತಾನಂತ ರೂಪಗಳು ಮೊದಲಿಂದ ಇರ್ತವೆ. ಆ ರೂಪಗಳನ್ನು ಹಾಗೇ ತಗೊಂಡು ನಮ್ಮ ಶರೀರದಲ್ಲಿ ಬಂದು ಕೂತ್ಕೊಂಡು ಕಾರ್ಯವಿಶೇಷವನ್ನು ಮಾಡ್ತಾರೆ. ಈ 36,000 ರೂಪಗಳಿಂದ ನಾಡಿಗಳಲ್ಲಿ ನಿಂತುಕೊಂಡು ಮಾಡೋದು, ಹಗಲು ರೂಪ ರಾತ್ರಿ ರೂಪ ಹೀಗೆಲ್ಲ ಅವೆಲ್ಲ ಪೂರ್ವ ಸಿದ್ಧ ರೂಪಗಳು ಮೊದಲೇ ಇರ್ತಾವೆ. ಆ ತಗೊಂಡು ನಮ್ಮ ಶರೀರಕ್ಕೆ ಬಂದ್ಬಿಡ್ತಾರೆ ಅಷ್ಟೇ. ಅಲ್ಲಿ ಇಂದ್ರಾದಿಗಳಿಗೆ ಶುಕ್ಲಶೋಣಿ ರಹಿತವಾದ ರೂಪಗಳು ಉಂಟು. ಶುಕ್ಲ ಶೋಣಿತ ಸಾಂದ್ರ ಪರಮಾತ್ಮನಿಂದ ವಾಯುದೇವರಿಂದ ಬ್ರಹ್ಮದೇವರಿಂದ ರುದ್ರದೇವರಿಂದ ಹುಟ್ಟಿರ್ತವೆ. ಅವರಿಗೆ ಶುಕ್ಲ ಶೋಣಿತ ಸಂಬಂಧ ಇಲ್ಲ. ಆ ರೂಪಗಳು ಶುಕ್ಲ ಸಂಬಂಧ ರೂಪ ಇಲ್ಲ. ಶುಕ್ಲಶೋಣಿ ರಹಿತ ಶರೀರ ಇಲ್ಲ ಅಂದ್ರೆ ಇನ್ಯಾವ ಶರೀರ? ಶರೀರ ಯಾವ್ದು ಅವ್ರಿಗೆ? ಅದು ದಿವ್ಯ ಶರೀರ. ಅದು ಪ್ರಾಕೃತನೇ ದಿವ್ಯ. ಆ ಶರೀರಕ್ಕೆ ಈ ತಂದೆ ತಾಯಿಗಳ ನಿಮಿತ್ತ ಬೇಕಾಗಿಲ್ಲ. ಕಶ್ಯಪಾದಿಗಳಲ್ಲಿ ಅತಿಥಿಗಳಲ್ಲಿ ಇಂದ್ರ ಹುಟ್ಟಿದ ಅಂದ್ರೆ ಬೇಕೇ ಬೇಕು. ಆ ಶರೀರ ಮಾತ್ರ ಶುಕ್ಲ ಶೋಣಿತ ಸಂಬಂಧದಿಂದಲೇ ಬರುವಂತ ಶರೀರ. ವಾಯುದೇವರೇ ಇಂದ್ರದೇವರನ್ನ ಸೃಷ್ಟಿ ಮಾಡ್ತಾರೆ ಅಂದ್ರೆ ಆಗ ಇದೆಲ್ಲ ಏನು ಬೇಕಾಗಿಲ್ಲ. ತಮ್ಮ ಸಂಕಲ್ಪ ಮಾನಸ ಸೃಷ್ಟಿಯಲ್ಲಿ ಮನಸ್ಸಿನಿಂದಲೇ ಇಂದ್ರದೇವರನ್ನ ಸೃಷ್ಟಿ ಮಾಡಿಬಿಡ್ತಾರೆ. ಇಂದ್ರ ಬಾ ಅಂದ್ರೆ ಬಂದ್ಬಿಡ್ಬೇಕು, ಅವನ ಶರೀರ ಬಂದ್ಬಿಡ್ತಾ ಬಂದ್ಬಿಡ್ತಾರೆ. ಪರಮಾತ್ಮ ಸಂಕಲ್ಪ ಮಾತ್ರೇನ, ಅದಕ್ಕೆ ಸಂಕಲ್ಪ ಸೃಷ್ಟಿ, ಮಾನಸ ಸೃಷ್ಟಿ ಮತ್ತೆ ಇಂಥ ಸೃಷ್ಟಿ ವಿಶೇಷಗಳು ಅವೆಲ್ಲ ಮುಕ್ತಿ ಸೃಷ್ಟಿಗೆ ಸಂಬಂಧಿತ. ದೃಷ್ಟಿ ಸೃಷ್ಟಿ ಇಂಥವೆಲ್ಲ ಬರ್ತಾವೆ. ಆಮೇಲೆ ಅಂತೂ ಇದು ಲೋಕ ಪ್ರಸಿದ್ಧವಾದ ಮೈಥುನ ಸೃಷ್ಟಿ. ಇವೆಲ್ಲ ಶುಕ್ಲ ಶೋಣಿತ ಸಂಬಂಧ ಇರಲೇಬೇಕು. ನಮಗೆ ಭಗವಂತನಿಂದ ಸಾಕ್ಷಾತ್ ಹುಟ್ಟುವಂತಹ ಸ್ಥಿತಿನೇ ಇಲ್ಲ. ತತ್ವಾಭಿಮಾನಿ ದೇವತೆಗಳು ಬಿಟ್ಟು ಅತಾತ್ವಿಕ ದೇವತೆಗಳು ಅಂತಿರ್ತಾರೆ. ಅವರಿಗಾಗಲಿ ಅತಾತ್ವಿಕ ಯೋಗಿಗಳು ಅಂತಿದ್ದಾರಲ್ಲ ಅವರನ್ನು ಬಿಟ್ಟು ಅತಾತ್ವಿಕ ಯೋಗಿಗಳಲ್ಲಿ ಋಷ್ಯಾದಿಗಳು, ಆಮೇಲೆ ಇನ್ನೂ ಕಡಿಮೆ ಅವರು ಗಂಧರ್ವರು, ಆಮೇಲೆ ಇನ್ನು ಅದಕ್ಕಿಂತ ಕಮ್ಮಿಯವರು, ಹೀಗೆಲ್ಲ ದೇವಗಂಧರ್ವರು, ಮನುಷ್ಯ ಗಂಧರ್ವರು, ಕ್ಷಿತಿಪರು ಮತ್ತು ಮನುಷ್ಯೋತ್ತಮರು, ಹೀಗೆಲ್ಲ ಏನು ಅಧಮ ವರ್ಗ ಇದೆ. ಇವರಿಗೆ ಭಗವಂತನಿಂದ ಸಾಕ್ಷಾತ್ ಉತ್ಪತ್ತಿ ಎಂಬುದೇ ಇಲ್ಲ. ಪರಮಾತ್ಮನಿಂದ ಅವರು ಹುಟ್ಟೋದೇ ಇಲ್ಲ. ಏನಿದ್ರು ಇಂಥದೇ ನಮ್ಮ ಟೈಮ್ ಸೃಷ್ಟಿನೇ. ಅವರು ಇಷ್ಟೇ, ಅದು ಬೇರೆ ಸಾಕ್ಷಾತ್ತಾಗಿ ಅವರು ಈಗ ಅದಕ್ಕೆ ಮನುವಾದಿಗಳ ಆದ ಮೇಲೆ ಬರೋದು ಉಳಿದ ಸೃಷ್ಟಿ. ಮನುಕ್ಕಿಂತ ಪೂರ್ವದ ಸೃಷ್ಟಿಯೆಲ್ಲ ಮಾನಸ ಸೃಷ್ಟಿ. ಹತ್ತಿರಾದಿಗಳು ಮಾನಕ ಸಂಕಲ್ಪ ಸೃಷ್ಟಿಯವರು, ಮಾನಸ ಸೃಷ್ಟಿಯವರು. ಅದಾದ ಮೇಲೆ ಬರುವವರೆಲ್ಲ ಇಂಥ ಲೋಕನ್ಯಾಯ ಚಿತ್ತವಾದಂಥ ಸೃಷ್ಟಿ. ಹೀಗೆ ಇರೋದಾದ್ದರಿಂದ ಹೃದಯ ವಿಷ್ಣುಶ್ಚ ಆತ್ಮನಶ್ಚ ತಮ್ಮ ಸ್ವೇಚ್ಛೆಯಾಗ್ರಹಿತವಾದ ರೂಪ ಏನಾದರೂ ಇದ್ದ ಪಕ್ಷದೊಳಗೆ ಅವುಗಳಿಗೆಲ್ಲ ಉಂಟು. ಅದು ಹೇಗೆ? ತದಂಶೋಕ್ತಿ ಪ್ರವೇಶತಃ. ಅಲ್ಲೂ ಕೂಡ ತದಂಶ ಅವರು ಹುಟ್ಟಿದ್ರು, ಅವತಾರ ಮಾಡಿದ್ರು ಅಂತ ಹುಟ್ಟಿಲ್ಲ. ಅವರು ಆ ಶರೀರದಲ್ಲಿ ಪ್ರವೇಶ ಮಾಡಿಬಿಡ್ತಾರೆ ಅಷ್ಟೇ. ನಾವೇನು ಮಾಡ್ತೀವಿ? ಶರೀರ ಸಮೇತವಾಗಿ ಗರ್ಭದೊಳಗೆ ಇದ್ದು ಆಮೇಲೆ ಹುಟ್ಟುತ್ತೇವೆ. ನಮ್ಮ ಜನನ ಎಂಬುದು ಒಂದು ಡೇಟ್ ಬೇರೆ, ನಮ್ಮ ಶರೀರ ಸಂಬಂಧದ ಡೇಟ್ ಬೇರೆ. ಶರೀರ ಸಂಬಂಧ ಆಗುವುದು ತಾಯಿಯ ಗರ್ಭದಲ್ಲಿ, ಅದು ಯಾವತ್ತೋ.
ಅದಾಗಿ 9 ತಿಂಗಳು ಆದಮೇಲೆ ಅಷ್ಟದ ಎಂದು ಹುಟ್ಟಬೇಕು ಅಂದು ಇವನ ಜನನ. ಇವನ ಜನ್ಮ ಬರ್ತ್ ಡೇಟ್ ಬೇರೆ, ಶರೀರ ಸಂಬಂಧದ ಡೇಟ್ ಬೇರೆ. ಬ್ರಹ್ಮದೇವ್ರದ್ದು ಹಾಗಲ್ಲ. ಅವ್ರೇನ್ ಮಾಡ್ತಾರೆ, ತಮ್ಗೆ ಯಾವ ರೂಪ ಬೇಕೋ ಆ ರೂಪ ಹಿಂಗೆ ತೋತಾರೆ, ಕಣ್ಣಂತ ಒಂದು ಅಂಶದಿಂದ ಪ್ರವೇಶ ಮಾಡ್ತಾರೆ ಅಷ್ಟೇ. ಅಲ್ಲಿ ತನಕ ಯಾವ ಜೀವನ ಇರೋದಿಲ್ಲ ಅದರಲ್ಲಿ. ಅದು ಯಾವ ಜೀವನ ಇಲ್ಲ. ಮತ್ತು ಬ್ರಹ್ಮದೇವರು ಇರೋ ಶರೀರದಲ್ಲಿ ಮತ್ತೊಬ್ಬ ಜೀವನಿಗೆ ಅವಕಾಶ ಇಲ್ಲ. ಅಲ್ಲ, ಅದಕ್ಕಿಂತ ಮುಂಚೆ ಅವ್ರು ಬರ್ಲಿಕ್ಕಿಂತ ಮುಂಚೆ ಬ್ರಹ್ಮದೇವರ ಶರೀರ ಅಂದ್ರೆ ಮತ್ತೊಬ್ಬ ಜೀವನಿಗೆ ಅವಕಾಶ ಇದೆ ಅಲ್ಲಿ. ಅದು ತಮ್ಮದೇ ಒಂದು ವಿಶಿಷ್ಟ ಶರೀರ. ಸತ್ವ ಮಹಾಸತ್ವ ಸೂಕ್ಷ್ಮ ಸತ್ವ ಇದ್ದಾಗ ಅದೊಂದು ವಿಶಿಷ್ಟ ದಿವ್ಯ ಶರೀರ. ಆ ಶರೀರವನ್ನ ಅವ್ರ ಹತ್ರ ಬೇಕಾದಷ್ಟು ಸಾಮಗ್ರಿ ಇರ್ತದೆ, ಟಕ್ ಅಂತ ಅವರೇ ನಿರ್ಮಾಣ ಮಾಡ್ಕೋತಾರೆ, ತಾವೇ ಒಳಗೆ ಪ್ರವೇಶ ಮಾಡ್ತಾರೆ, ತಮ್ಮದೊಂದು ರೂಪ ತಗೊಂಡು ಒಳಗೆ ತಂದ್ಬಿಡ್ತಾರೆ. ಇದು ಬ್ರಹ್ಮದೇವರು. ಅದು ಕ್ಷಣಕ್ಕೆ 1000 ರೂಪಗಳು ಲೋಕದಲ್ಲಿ ಬರ್ತಿರ್ತಾವಂತೆ. ಚತುರ್ಮುಖ ಬ್ರಹ್ಮದೇವರ ರೂಪಗಳು. ಅವ್ರು ಯಾವಾಗ ಬೇಕಾದ್ರೆ ಎಷ್ಟು ರೂಪ ಬೇಕಾದ್ರೆ ತಗೋಬಹುದು ಅವರು. ಇಂದ್ರಾದಿ ದೇವತೆಗಳು ಇದನ್ನ ಆ ಜೋಡಣೆ ಒಂದು ವೇಳೆ ಸಂಕಲ್ಪ ಮಾನಸ ಸೃಷ್ಟಿ ಆದ್ರೆ ಜೋಡಣೆ ದೊಡ್ಡವರು ಮಾಡಬೇಕು. ಬಾರ ಇಲ್ಲಿಂದ ಒಂದು ಶರೀರ ತಗೊಂಡು ರುದ್ರದೇವರು ಇಟ್ಬಿಡ್ತಾರೆ. ಅದೊಂದು ರೂಪ, ಯಾರ್ದು? ಇಂದ್ರದೇವ್ರ ರೂಪ. ವಾಯುದೇವರು ಇಡ್ತಾರೆ, ರುದ್ರದೇವರು ಬ್ರಹ್ಮದೇವರು ಇಡ್ತಾರೆ, ನಾರಾಯಣ ಇರ್ತಾನೆ ಇಂದ್ರಾದಿಗಳಿಗೆ. ಅನ್ಯರಿಗೆ ಶರೀರ ಸಂಬಂಧ ಯಾವಾಗಲೂ ಆಗ್ತದೆ, ಅದು ಅಲ್ಲದೆ ಗರ್ಭವಾಸ ಪೂರ್ವಕ ಜನನ ಡೇಟ್ ಬೇರೆ. ಯಾವಾಗಲೂ ಶರೀರ ಸಮೇತ ಇವರದು ಹುಟ್ಟೋಣ, ಅವ್ರದಲ್ಲ, ಶರೀರ ಪ್ರವೇಶವೇ ಹುಟ್ಟೋಣ. ಅದನ್ನೇ ಆಚಾರ್ಯ ಬರೀತಾರೆ, ತದಂಶೋಕ್ತಿ ಪ್ರವೇಶತ. ಒಂದು ಅಂಶ, ಅವರಿಗೆ ಅನೇಕ ಅಂಶ ಉಂಟು, ಯಾವುದೋ ಒಂದು ಅಂಶ ಇಲ್ಲಿ ಬಂದು ಈ ರೀತಿ ಹುಟ್ಟುತ್ತದೆ. ಇನ್ನು ಸೃಷ್ಟಿ ಭೇದ ದ್ವಿರೂಪಂತೋ ಕಥಾ ಪಂಚೋತ್ತರಂ ಶತಂ ವೈರೋಪ್ಯಮನ್ಯದ್ವಿಜ್ಞೇಯಂ ತಾತ್ಪರ್ಯಾನ್ಮೋಹನಾಯ ಚ ಇತಿ ಸ್ಕಾಂದೇ. ಇಲ್ಲಿ ಕೆಲವು ವಿಷಯಗಳನ್ನು ಆಚಾರ್ಯರು ಉಪಪಾದನೆ ಮಾಡ್ತಾರೆ. ನೋಡ್ರಿ, ಎರಡೆರಡು ರೂಪವನ್ನು ತಗೊಂಡಂತೆ ಇಲ್ಲಿ ಸ್ಪಷ್ಟ. ರುದ್ರದೇವರು ಎದುರಿಗೆ ಬಂದರು. ಆ ರುದ್ರದೇವರೇ ಅನಸೂಯಾದೊಳಗೆ ಪ್ರವೇಶ ಮಾಡಿದರು, ದುರ್ವಾಸರಾಗಿ ಹೊರಗೆ ಬಂದರು. ರುದ್ರದೇವರು ಅಲ್ಲಿದ್ದರು, ಇಲ್ಲಿ ದುರ್ವಾಸರು ಹೊರಗೆ ಬಂದರು. ಇದೇನಿದು? ರುದ್ರದೇವರೇ ದುರ್ವಾಸರು, ದುರ್ವಾಸರು ರುದ್ರದೇವರಿಗೂ ಭೇದ ಇದೆಯೋ? ಇದರ ಪರಿಸ್ಥಿತಿ ಏನು? ಆಗ ಆಚಾರ್ಯರಂತಾರೆ, ಎಷ್ಟೆಷ್ಟು ಸೃಷ್ಟಿ ಹೊಸದಾಗಿ ಆಗ್ತದೋ ಅಷ್ಟಷ್ಟು ರೂಪಭೇದ ಇದೆ. ರೂಪಭೇದ ಎಂಬುವ ಶಬ್ದಕ್ಕೆ ಸೃಷ್ಟಿಭೇದ ದ್ವಿರೂಪ. ಎಲ್ಲೆಲ್ಲಿ ಸೃಷ್ಟಿಗಳ ಭೇದ ಇದೆಯೋ ಅಲ್ಲೆಲ್ಲ ದ್ವೈರೂಪ್ಯ ಬಂದ್ಬಿಡ್ತದೆ. ಎರಡೆರಡು ರೂಪ. ಇದು ದುರ್ವಾಸನಗತವಾದಂತಹ ಒಂದಂಶ ರುದ್ರದೇವರಲ್ಲೂ ಇರ್ತದೆ, ರುದ್ರಗತವಾದಂತಹ ಒಂದಂಶ ದುರ್ವಾಸನ. ಅದೆರಡು ಕೂಡಿ ಒಂದು ದ್ವಿರೂಪ. ಅದಾದ್ಮೇಲೆ ಅಶ್ವತ್ಥಾಮಾಚಾರ್ಯರಿಗೆ ಹುಟ್ಟಿದ್ರು, ಪರಮಾತ್ಮ ವಾಯುದೇವರಿಗೂ ರುದ್ರದೇವರಿಗೂ ಅಶ್ವತ್ಥಾಮಾಚಾರ್ಯರಿಗೂ ಒಂದು ದ್ವಿರೂಪ. ಇವೆಲ್ಲ ಶಾಸ್ತ್ರದಲ್ಲಿ ಅಲ್ಲಲ್ಲಿ ಮುಕ್ತವಾದದ್ದು ನೀವು ತಿಳ್ಕೊಳ್ಬೇಕು. ಇನ್ನು ಕಥಾತು ಪಂಚೋತ್ತರಂ ಶತಂ ಅಂತ ಆಚಾರ್ಯರು ಸ್ಪಷ್ಟಪಡಿಸ್ತಾರೆ. ಈ ರಾಮಾಯಣದಲ್ಲಿ ಕೃಷ್ಣ ಚರಿತ್ರದಲ್ಲಿ ಕಾರ್ಷ್ಣ್ಯಂ ಋತೇತು ಪಾಂಡವ ಕಥಾ ಕಾರ್ಷ್ಣ್ಯಂ ರಾಮಾಯಣಂ ತಥಾ ವಿಷ್ಣೋರ್ ಬ್ರಹ್ಮಾದೀನಾಂ ಚೈವ ಕ್ರಮಾದ್ ವ್ಯಸ್ತಸ್ಥ ಶಕ್ತಿದಾಂ ಏತದ ಅಪಾದಕಂ ಚಾನ್ಯತ್ ಋತೆ ಕಲ್ಪಾದಿಭೇದತಃ ಕಥಾಭೇದಸ್ತು ವಿಜ್ಞೇಯ ಮೋಹಾಯ ಏತೇಷು ಭಿನ್ನತಾ ಇತಿ ವಾರಾಹಿ. ಇಲ್ಲಿ ಅವರು ನೋಡ್ಲಿಕ್ಕೆ ಒಂದು ರೀತಿ ಇರ್ತಾರೆ, ಇವರು ನೋಡ್ಲಿಕ್ಕೆ ಇನ್ನೊಂದು ರೀತಿ ಇರ್ತಾರೆ. ಆದ್ದರಿಂದ ದ್ವಿರೂಪದ ಮಾತ್ರತ ಅಲ್ಲ, ವೈರೂಪ್ಯನೂ ಇರ್ತದೆ. ಆ ವೈರೂಪ್ಯಕ್ಕೆ ಶರೀರ ಭೇದವೂ ಕಾರಣ, ಅಲ್ಲಿಟ್ಟಂತಹ ಅಂಶರೂಪವೂ ಕಾರಣ, ದ್ವಿರೂಪತಾನೂ ಕಾರಣ.
ಈಗ ಒಂದು ಅಂಶ ತಗೊಂಡು ದುರ್ವಾಸರಲ್ಲಿ ಇಟ್ಟು ಬಿಡ್ತಾರೆ ರುದ್ರದೇವರು. ಆ ಅಂಶ ತಮ್ಮಲ್ಲಿ ಇರೋದಿಲ್ವೋ? ತಮ್ಮದೇ ಅಂಶ ಅದು. ಈಗ ನಾವು ನಮ್ಗೆ ಅರ್ಥ ಆಗೋದು ಸ್ವಲ್ಪ ಕಷ್ಟ ಇದೆ ಈ ಅಂಶ, ಈ ಪ್ರಸಂಗದಲ್ಲಿ. ಹೆಂಗೆ ನೋಡ್ರಿ, ಈಗ ಒಂದೇನೋ ಚಪಾತಿ ಮುದ್ದೆ ಇತ್ತು, ಯಾವುದು ಚಪಾತಿ ಮಾಡಲಿಕ್ಕೆ ಬೇಕಾದಂಥ ಹಿಟ್ಟಿನ ಮುದ್ದೆ, ಹಿಂಗೊಂಚೂರು ತೆಗೆದ್ವಿ, ಹಂಗೊಂಚೂರು ತೆಗೆದ್ವಿ, ಒಂದು 10 ಚಪಾತಿ ಮಾಡ್ಕೊಳ್ತೀವಿ. ಆ ಮೂಲ ಖಾಲಿ ಆಗುತ್ತೆ. ಮೇಲೆ ಪರಸ್ಪರ ಭೇದನೂ ಇದೆ. ಅಂದ್ರೆ ಅನೇಕ ಭಿನ್ನಾಂಶಗಳು ಅಲ್ಲಿ ಸೇರಿಕೊಂಡಿದ್ವು, ಏಕತ್ರ ಇದ್ದವು, ಅವು ಬೇರೆ ಬೇರೆ ಆದವು ಅಂತ ಇಷ್ಟೇ ಚಪಾತಿ ಮುದ್ದೆ ಅಲ್ಲ ಸಂಬಂಧ. ಆದರೆ ಇಲ್ಲಿ ಹಾಗಲ್ಲ. ಅಂಶಿ ಪರಮಾತ್ಮ ವಾಯು ರುದ್ರದೇವರು, ಅವರ ಅಂಶಕ್ಕೂ ಅಂಶಿಗೂ ಅಭೇದ ಇದೆ. ಮೇಲೆ ಅಂಶಾಂಶಕ್ಕೂ ಅಭೇದ ಇದೆ. ರುದ್ರದೇವರಿಗೂ ದುರ್ವಾಸರಿಗೂ ಅಭೇದ ಇದೆ. ದುರ್ವಾಸರಿಗೂ ರುದ್ರದೇವರಿಗೂ ಅಭೇದ ಇರುವಂತೆ ಅಶ್ವತ್ಥಾಮಾಚಾರ್ಯರಿಗೂ ರುದ್ರದೇವರಿಗೂ ಅಭೇದ ಇದೆ. ಎರಡೂ ಅಭೇದ ಇದೆ. ಇಬ್ಬರು ಒಂದೇ ಕಾಲದಲ್ಲಿ ಇರ್ತಾರೆ. ಆ ದುರ್ವಾಸರಿಗೂ ಅಶ್ವತ್ಥಾಮಾಚಾರ್ಯರಿಗೂ ಅಭೇದ ಇದೆ. ಇದೊಂದು ಅಂಶ, ಅದೊಂದು ಅಂಶ, ಎಲ್ಲದಕ್ಕೂ ಅಭೇದ ಇದೆ. ಅಭೇದ ಇರುವುದು ಮಾತ್ರ ಅಲ್ಲ, ಈ ಅಂಶ ಅಲ್ಲಿ ಇರ್ತದೆ, ಆ ಅಂಶ ಇಲ್ಲಿ ಇರ್ತದೆ. ದುರ್ವಾಸರ ಶರೀರ, ಅಲ್ಲಿ ರುದ್ರದೇವರ ಅಂಶ ಇರ್ತದೆ. ಅಂದ್ರೆ ರುದ್ರದೇವರು ಅಲ್ಲಿ ಹೋಗಿ ಕೂತಿರ್ತಾರೆ. ದುರ್ವಾಸರ ಅಂಶ ರುದ್ರದೇವರಲ್ಲಿ ಇರ್ತದೆ. ರುದ್ರದೇವರ ಅಂಶ ಅಶ್ವತ್ಥಾಮಾಚಾರ್ಯ ಇರ್ತದೆ. ಅಶ್ವತ್ಥಾಮಾಚಾರ್ಯ ಅಂಶ ರುದ್ರದೇವರಲ್ಲಿ ಇರ್ತದೆ, ದುರ್ವಾಸರಲ್ಲಿ ಇರ್ತದೆ. ಹೀಗೆ ಒಂದು ರೂಪದಲ್ಲಿ ಅವೆಲ್ಲ ಸೇರ್ಕೊಂಡು ಇರ್ತದೆ. ಇಷ್ಟಾಗಿಯೂ ಶರೀರ ಭೇದ ಇದ್ದದ್ರಿಂದ ಅಂಶಗಳಲ್ಲಿಯೂ ಬೇರೆ ಎಂಬುವಂತೆ ವ್ಯವಹಾರವಿದೆ. ಹಾಗೇನಾಗ್ತದೆ, ಶರೀರ ಭಿನ್ನ ಭಿನ್ನ ಆದಾಗ ಶರೀರದಲ್ಲಿರ್ತಕ್ಕ ಕ್ರಮಕ್ಕನುಸಾರವಾಗಿ ಈ ಅಂಶಗಳ ಗುಣಗಳ ಅಭಿವ್ಯಕ್ತಿ ಆಗ್ತದೆ. ಎಷ್ಟು ಗುಣಾಂಶ ಅಭಿವ್ಯಕ್ತಿ ಆಗ್ತದೋ ದುರ್ವಾಸರಿಗೆ ತಿಳಿಯದೇ ಇರುವುದು ಅಶ್ವತ್ಥಾಮಾಚಾರ್ಯರಿಗೆ ತಿಳಿಯಬಹುದು. ಅಶ್ವತ್ಥಾಮಾಚಾರ್ಯರಿಗೆ ತಿಳಿಯದೇ ಇರುವುದು ದುರ್ವಾಸರಿಗೆ ತಿಳಿಯಬಹುದು. ದುರ್ವಾಸರು ಬ್ರಹ್ಮಚರ್ಯದಿಂದ ಸನ್ಯಾಸಿಗಳಾಗಿರ್ಬೋದು, ಅಶ್ವತ್ಥಾಮಾಚಾರ್ಯರು ಬ್ರಹ್ಮಚರ್ಯದಿಂದ ಬರೀ ಬ್ರಹ್ಮಚಾರಿ ಆಗಿರ್ಬೋದು. ರುದ್ರದೇವರು ಗೃಹಸ್ಥಾಶ್ರಮಿಯಾಗಿ ಪಾರ್ವತಿ ಕೂಡ ವಿಹಾರ ಮಾಡ್ತಿರ್ಬೋದು. ಆಗ ಅದೇ ತದಂಶ ಅತ್ಯಂತ ಅಭಿನ್ನರಾದಂತಹ ದುರ್ವಾಸರಿಗೆ ಬ್ರಹ್ಮಚರ್ಯ ಸನ್ಯಾಸಾಶ್ರಮ ಕೂಡ್ತದೆ. ಇದು ಭಗವಂತನ ವಿಶಿಷ್ಟವಾದದ್ದು. ಇದನ್ನೇ ವೈರೂಪ್ಯ ಅಂತ ಕರೀತಾರೆ. ಈ ವೈರೂಪ್ಯವನ್ನ ಮಾಡಿದಾಗ ಸಾತ್ವಿಕರು ತದಭೇದೆಯನ್ನು ಚಿಂತನೆ ಮಾಡಿಕೊಂಡು ಭಗವದ್ ಇಚ್ಛಾ ಪ್ರಯುಕ್ತವಾಗಿಯೋ ಅಥವಾ ಸ್ವೇಚ್ಛಾ ಪ್ರಯುಕ್ತವಾಗಿಯೋ ಕೆಲವು ಜ್ಞಾನಗಳನ್ನು ತಿರೋಧಾನ ಮಾಡಿಕೊಂಡಿರ್ತಾರೆ. ದುರ್ವಾಸಾದಿಗಳು ತಮ್ಮ ಕಾರ್ಯ ವಿಶೇಷವನ್ನು ತಿರೋಧಾನ ಮಾಡಿಕೊಂಡಿರ್ತಾರೆ. ಒಂದಂಶವನ್ನು ಪ್ರಧಾನ ಇಟ್ಟು ಇನ್ನೊಂದು ಅಂಶವನ್ನು ಅಮುಖ್ಯವಾಗಿ ಇಡುತ್ತಾರೆ. ಈಗ ನಾವು ಹೆಂಗೆ ಬಲಗೈಯನ್ನ ಉಪಯೋಗಿಸ್ತಾ ಇರುವ ಕಾಲಕ್ಕೆ ಎಡಗೈ ಸುಮ್ಮನೆ ಇರ್ತದೆ. ಎಡಗೈ ಸುಮ್ಮನೆ ಉಪಯೋಗಿಸ್ತಾ ಇರುವಾಗ ಬಲಗೈ ಸುಮ್ಮನೆ ಇದ್ದರು ಎರಡೂ ಕಾರ್ಯವನ್ನು ಮಾಡಿದವರು ನಾವೇನೆ. ಹೇಗೋ ಹಾಗೆ ದುರ್ವಾಸ ಎಂಬುವಂತಹ ಒಂದು ಅಂಶದಿಂದ ಕಾರ್ಯ ನಡೀತಾ ಇದ್ದಾಗ ಅಶ್ವತ್ಥಾಮಾಚಾರ್ಯ ಎಂಬ ಒಂದು ಅಂಶದಿಂದ ಮತ್ತೊಂದು ವಿರುದ್ಧವಾದ ಕಾರ್ಯ ನಡೀತಾ ಇದ್ದಾಗಲೂ ಎಲ್ಲಾ ಜ್ಞಾನಗಳು ವಾಯುದೇವ ರುದ್ರದೇವರ ಮೂಲ ರೂಪಕ್ಕೆ ಇದ್ದೇ ಇರ್ತದೆ. ಆ ವೈರೂಪ್ಯ ಬಂದಾಗ ಕೆಲವು ವಿಷಯಗಳಲ್ಲಿ ಭಗವಂತನ ಇಚ್ಛಾದಿಂದ ಅದು ಮುಚ್ಚಲ್ಪಡ್ತದೆ. ಅವರೇ ಅದನ್ನ ಪರಮಾತ್ಮ ಈ ಅಂಶ ನಿನಗೆ ದುಃಖಾದ ಅಂಶ ಇಲ್ಲಿ ಬರೋದು ಬೇಡ ಅಂತ ಪರಮಾತ್ಮ ಅಲ್ಲಿ ಒಂದು ಪ್ರತಿಬಂಧಕ ವಿಶೇಷವನ್ನು ಇಳಿಸಿಬಿಟ್ಟಿರ್ತಾನೆ. ಹೇಳ್ತೀನಿ ಕೇಳಿ, ಅದಕ್ಕೆಲ್ಲದಕ್ಕೂ ನಮ್ಮ ಆಚಾರ್ಯರ ದೃಷ್ಟಾಂತ ಕೊಡ್ತಾರೆ, ವ್ಯವಸ್ಥೆ ಮಾಡ್ತಾರೆ. ಕೇಳಿ ಪೂರ್ತಿ ಹೇಳ್ಬಿಡ್ತೀವಿ. ಆ ನಂತರ ಏನಾಗ್ತದೆ, ಮೂಲ ರುದ್ರದೇವರಿಗೆ ಆಗದೇ ಇರುವ ದುಃಖ ದುರ್ವಾಸರಿಗಳಿಗೆ ಆಗ್ತದೆ. ಅದು ಭಗವಂತ ಏನು ಮಾಡ್ತಾನೆ, ಇವರಿಬ್ಬರಲ್ಲಿ ಅಭೇದ ಇದ್ದರೂ ಒಂದು ವಿಶೇಷ ಬಲ, ಒಂದು ಪ್ರತಿಬಂಧನ ವಿಶೇಷವನ್ನು ಮತ್ತೆ ಇಟ್ಟಿರ್ತಾರೆ. ಇದು ಪರಮಾತ್ಮನೂ ಮಾಡಿರ್ಬೋದು ಅಥವಾ ಸ್ವೇಚ್ಛೆಯನ್ನು ಮಾಡ್ಕೊಂಡಿರ್ಬೋದು. ತಾವೇ ಅದನ್ನ ಮುಚ್ಚಿಕೊಂಡು ಇಟ್ಕೊಂಡಿರ್ಲಿಕ್ಕೂ ಅವಕಾಶ. ಮೂಲ ರೂಪಕ್ಕೂ ದುಃಖ ಬರಲಿ ಏನಿದೆ ವ್ಯವಹಾರದಲ್ಲಿ ಹಂಗೆ ಕಂಡಿಲ್ವಲ್ಲ.
ದುರ್ವಾಸರು ನನ್ನ ಚಕ್ರ ಹಿಡ್ಕೊಂಡ್ ಬರ್ತಾ ಇದೆ, ಅಣ್ಣ ಅಪ್ಪ ರುದ್ರ ನನ್ನ ಉದ್ಧಾರ ಮಾಡು ಅಂತ ಹೋಗಿ ಕಾಲಿಗೆ ಬರ್ತಾರೆ. ರುದ್ರದೇವ್ ಕಾಲಿಗೆ ಆ ರುದ್ರದೇವ್ ನೋಡಪ್ಪ ನನ್ನ ತಂಟೆಗೆ ಬರ್ಬೇಡ, ನೀನು ಯಾರು ನಿನ್ಗೆ ಅಂಬರೀಷನ್ ತಂಟೆಗೆಲ್ಲ ಹೋಗು ಅಂತ ಹೇಳಿದ್ರು. ಹೋಗಪ್ಪ ಇಲ್ಲ ಇಲ್ಲಿದ್ದರೆ ನನಗೂ ಅದು ಚಕ್ರ ಸುಟ್ಬಿಡ್ತದೆ ಹೋಗು ಅಂತ ಓಡಿಸ್ತಾರೆ ಬ್ರಹ್ಮದೇವ್ರ ಹತ್ರ. ಆ ಬ್ರಹ್ಮದೇವರು ನನ್ನ ಕೈಲಾಗೋದಿಲ್ಲ, ಚಕ್ರ ವಿಷ್ಣು ಚಕ್ರ ಇದು ವಿಷ್ಣುನ ಹತ್ರ ಹೋಗ್ಬಿಟ್ಟು ನಾರಾಯಣ ದೇವ್ರ ಹತ್ರ ಬಂದು ಅಲ್ಲೆಲ್ಲ ಅಲ್ದಾಡಿ ಆಗ ರುದ್ರದೇವರು ನನ್ನ ತಂಟೆ ಬರಬೇಡ ನೀವು ಹೋಗು ಅಂತ ಹೇಳಿ ಕಳಿಸ್ತಾರೆ. ಅವರಿಗೂ ದುಃಖ ಆಗ್ತಿದ್ರೆ ಅವರು ಕೂಡ ಓಡ್ತಿದ್ರು. ಏನಾಗಿಲ್ಲ. ಅಲ್ಲ, ಮೂಲದಲ್ಲಿ ಇರುವ ಶಕ್ತಿ ಪೂರ್ಣ ಇರುತ್ತಲ್ಲ, ಅವತಾರ ಮಾಡಿರ್ತಾರಲ್ಲ, ಅಲ್ಲಿ ಸ್ವಲ್ಪ ತಂದಿರ್ತಾರೆ, ಸ್ವಲ್ಪ ತಂದಿರಲ್ಲ. ಬೇಕಾದ್ರೆ ಅದೇ ಇಚ್ಛಾ ಸ್ವೇಚ್ಛೆಯಿಂದ ತರಬಹುದು ಕೆಲವು ಜ್ಞಾನ ಗುಣಾದಿಗಳು. ತರಬಹುದು, ಬೇರೆಯವರು ಭಗವಂತನ ಅಧೀನವಾಗಿರುತ್ತೆ. ಹೌದೌದು, ಬೇರೆಯವರಿಗೆ ಕೆಲವುದು ಕ್ಲುಪ್ತ, ಕೆಲವುದು ಅಷ್ಟಂಶವನ್ನ ಅವರು ತಂದ್ಕೊಂಡ್ಬಿಡ್ಬೋದು. ಅವ್ರ ಅಂಶದಲ್ಲಿ ಬರುವ ಕಾಲಕ್ಕೆ ಬಂದ್ಬಿಡ್ತದೆ. ಆಮೇಲೆ ಎಕ್ಸ್ಟ್ರಾ ಬೇಕಾದರೆ ಇಚ್ಛಾ ಪರಮಾತ್ಮನ ಇಚ್ಛೆಯಿಂದ ತಂದ್ಕೋಬೇಕು. ಅವರು ಇಲ್ಲದಿಲ್ಲ, ಅವ್ರು ಇಚ್ಛಾ ಪಡಬೇಕು, ಇಚ್ಛಾ ಪಟ್ಟು ಪರಮಾತ್ಮನ ಪ್ರಾರ್ಥಿಸಬೇಕು. ಭಗವಂತ ಕೆಲವು ಜ್ಞಾನ ವಿಶೇಷಗಳನ್ನು ಆ ಕಾಲದಲ್ಲಿ ಒದಗಿಸ್ಕೊಡ್ತಾನೆ. ಕೆಲವುದನ್ನು ತಿರೋಧಾನ ಪರಮಾತ್ಮ ಮಾಡಿದ್ರು ಮಾಡ್ಬೋದು, ಅಥವಾ ಸ್ವೇಚ್ಛೆಯಿಂದ ತಾವೇ ನಮಗದು ಬೇಡ ಅಂತ ಬಿಟ್ಟು ಬರ್ಬೋದು. ನಮಗೆ ನಮ್ಮ ಲೋಕದಲ್ಲಿ ನೋಡ್ರೆ ನಮ್ದೊಂದು 10 ಮನೆ ಇದೆ. ನಾವು ಯಾವ ಮನೆಯಲ್ಲಿ ಬೇಕಾದ್ರೆ ವಾಸ ಮಾಡ್ಬೋದು. ಈ ಮನೆ ಬೇಡ ನನ್ನ ಸದ್ಯಕ್ಕೆ ಇದು ಅಂತ ಹೇಳಿ ಇನ್ನೊಂದು ಮನೆ ಬಿಟ್ಟು ಬಂದ್ಬಿಡ್ಬೋದು. ಕೆಲವು ದುಡ್ಡು ನಮ್ಮ ಹತ್ರ ₹1000 ರೂಪಾಯಿ ದುಡ್ಡಿದೆ, ಕೆಲವು ದುಡ್ಡನ್ನು ನನಗೆ ಈಗ ಉಪಯೋಗಿಸೋದಿಲ್ಲ ಅಂತ ಹೇಳಿ ಫಿಕ್ಸೆಡ್ ಡೆಪಾಸಿಟ್ ಮತ್ತೊಬ್ಬರ ಹತ್ರ ಕೊಟ್ಟು ಬಂದ್ಬಿಡ್ತೀವಿ. ನಮ್ಮದೇ ಆದರೂ ಅವರು ಉಪಯೋಗಿಸ್ತಿರ್ತಾರೆ. ಇದರಂತೆ ನಮ್ಮಲ್ಲೂ ಇವತ್ತು ರುದ್ರಾದಿ ದೇವತೆಗಳು ಕೂಡ ಏನು ಮಾಡ್ತಾರೆ, ತಮಗೆ ಎಷ್ಟು ಬೇಕೋ ಅಷ್ಟಂಶವನ್ನ ಸ್ವಾಭಾವಿಕವಾಗಿ ತರೋ ಕಾಲಕ್ಕೆ ಒಂದಿಷ್ಟು ಅಂಶದಲ್ಲೇ ಬಂದ್ಬಿಟ್ಟಿರ್ತದೆ. ಒರಿಜಿನಲ್ ಉಳಿದ ಅಂಶನೂ ಇರ್ತದೆ. ದೂರ್ವಾಸರಲ್ಲಿ ಇರೋ ಅಂಶ ರುದ್ರದೇವರಲ್ಲಿ ಇರೋ ಅಂಶ ದೂರ್ವಾಸರಲ್ಲಿ ಇದ್ರೂ ಅಭೇದವಾಗಿದ್ದರೂ ವೈರೂಪ್ಯ ಇದೆ, ದ್ವಿರೂಪತಾ ಇದೆ, ವೈರೂಪ್ಯನೂ ಇದೆ. ಆ ವೈರೂಪ್ಯ ಕೆಲವು ಗುಣಗಳ ನಿಮಿತ್ತದಿಂದ. ಆದ್ರೆ ಕೆಲವು ಗುಣಗಳು ಕಮ್ಮಿ ಇರುತ್ತಲ್ಲ ರುದ್ರದೇವರಿಗಿಂತ ದುರ್ವಾಸರಲ್ಲಿ. ಕೆಲವು ಗುಣಗಳು ರುದ್ರದೇವರಿಗೆ ದುರ್ವಾಸರಿಗಿಂತ ಕಮ್ಮಿ ಇರ್ತದೆ. ಹಂಗುಂಟು. ದುರ್ವಾಸರಾಗಿ ಅವತಾರ ಮಾಡಿದ ಮೇಲೆ ಆಮೇಲೆ ವಿಶೇಷ ಜ್ಞಾನ ಸಂಪಾದನೆ ಮಾಡಿದ್ರು ಅಂದ್ರೆ ಅದು ರುದ್ರದೇವರಿಗೆ ಇರೋದಿಲ್ಲ. ಅದು ಹಾಗೇನಿಲ್ಲ. ಅರ್ಜುನಂಗಿದ್ದಂತಹ ಸಾಮರ್ಥ್ಯ ಇಂದ್ರನಿಗಿರ್ಲಿಲ್ಲ. ಸರಿ, ಆವೇಶ ಅಂಶಗಳಿಂದ ಯಾರಿಗೆ ಬಂದದ್ದು ಸಾಮರ್ಥ್ಯ? ಹೌದು, ಆವೇಶ ಅಂಶಗಳು ಕಾರಣ. ಆದ್ರೆ ನಿಂತ್ಕೊಂಡು ಅವರೇ ಅವರ ಸಾಮರ್ಥ್ಯವನ್ನು ತೋರಿಸ್ಕೊಂಡ್ರು ಅಷ್ಟೇ ಆಗತ್ತಲ್ವಾ? ಹಂಗಾರೆ ನಿಮ್ದು ಅರ್ಜುನನ್ ಸಾಮರ್ಥ್ಯ ಅಂಬುದು ಏನೂ ಇಲ್ಲ. ಅರ್ಜುನನ್ ಜ್ಞಾನವೇ ಬಂದಿಲ್ಲ. ಇಂದ್ರನಿಗಿಂತ ಜಾಸ್ತಿ ಇಲ್ಲ. ಹಾಗಿದ್ರೆ ಅರ್ಜುನ ಮಾಮೂಲಾಗಿದ್ದಾಗ ಎಲ್ಲಾರು ಹೊಟ್ಟೋದ್ಮೇಲೆ ಲಾಸ್ಟ್ ಅಲ್ಲಿ ಅವ್ರನ್ನ ಇದು ಮಾಡಕ್ ಉಳ್ಸಕ್ಕೂ ಆಗಲ್ವಲ್ಲ ಅವನಿಗೆ. ಅದು ಯಾವ ಕಾರಣ ಹೊರಟೋಯ್ತೋ ಆ ಕಾರಣದಿಂದ, ಯಾವ ಕಾರಣದಿಂದ ಬಂದಿತ್ತೋ ಆ ಕಾರಣ ಬಂದಿತ್ತು ಅಂದ್ರೆ ಇವನಿಗೆ ಬಂದಿತ್ತದು. ಕಾರಣದಷ್ಟೇ ಅವರು ತಾವು ತಮ್ಮ ಸನ್ನಿಧಾನ ವಿಶೇಷದಿಂದ ಇವನಿಗೆ ಜ್ಞಾನ ಬಿಟ್ಟು. ನಮ್ಮಲ್ಲೂ ಅಷ್ಟೇನೆ. ಇವತ್ತು ವಾಯುದೇವರು ಒಂದು ಒಳ್ಳೆ ರೂಪದಲ್ಲಿ ನಮ್ಮ ಹತ್ರ ಪ್ರವೇಶ ಮಾಡಿದ್ರು ಅಂದ್ರೆ ಅಸಾಧ್ಯ ಜ್ಞಾನಿಗಳಾಗ್ಬಿಡ್ತೀವಿ, ದೊಡ್ಡ ವಿದ್ವಾಂಸರಾಗ್ಬಿಡ್ತೀವಿ. ಒಂಚೂರು ವಾಯುದೇವ್ರು ಹಿಂಗೆ ತಿರುಗಿಸ್ಕೊಂಡ್ಬಿಟ್ರು ಅಂದ್ರೆ ಕಣ್ಣು ದಡ್ಡ ಅಂದ್ರೆ ಏನು ಕೇಳಿದ್ರೆ ಅರ್ಥ ಆಗೋದು. ನಾವೇ ದಡ್ಡರು ಆಗೋದು, ಬುದ್ಧಿವಂತರು ನಾವೇ ಆಗೋದು, ಮೇಧಾವಿಗಳು ನಾವೇ ಆಗೋದು, ವಿದ್ವಾಂಸರು ನಾವೇ ಆಗೋದು. ಈಗ ಲೋಕದಲ್ಲಿ ನಾವು ಹುಟ್ಟಿದೀವಲ್ಲ, ನಮ್ಗೆ ಇರೋದೇ ಒಂದು ಅಂಶ ಅಂತ ಇಟ್ಕೊಂಡು ಲೋಕದಲ್ಲಿ ಹುಟ್ಟಿದೀವಿ. ಹುಟ್ಟೋ ಕಾಲಕ್ಕೆ ಯಾವ್ಯಾವುದು ಜನ್ಮಾಂತರದ ಸಂಸ್ಕಾರದಿಂದ ಇದ್ದರೂ ಕೂಡ ತಿರೋಹಿತವಾದದ್ದು ಅಧ್ಯಯನಾದಿಗಳಿಂದ ಪುನಃ ಪ್ರಾಪ್ತ ಆಯಿತು. ಹಾಗೆ ಅರ್ಜುನ ಇಂದ್ರನ ಅವತಾರ ಆಗಿದ್ರು ಕೂಡ ನರಾಂಶ ಮತ್ತು ವಾಯುದೇವರ ಆವೇಶ ವಿಶೇಷ ಎಲ್ಲ ಪರಮಾತ್ಮನ ಸನ್ನಿಧಾನ ಸಂಕರ್ಷ ರೂಪನಾಗಿರ್ತಕ್ಕಂಥ ಶೇಷದೇವರ ಆವೇಶ ಇದೆಲ್ಲ ಇದ್ದ ಪ್ರಯುಕ್ತವಾಗಿ ಬೇಗ ಅಧ್ಯಯನ ಆಯ್ತು. ಅವನಿಗೆ ಮಹಾಸಾಮರ್ಥ್ಯ ಬಂತು. ಬಾಹುಬಲ, ಸ್ವಾಭಾವಿಕವಾದ ಅಪಾರ ಬಾಹುಬಲ ಅರ್ಜುನಂದ ಬಂತು. ನೀವು ದ್ರೋಣಾಚಾರ್ಯರಿಂದ ಅಸ್ತ್ರಶಸ್ತ್ರಾದಿಗಳ ವಿದ್ಯಾ ಅಧ್ಯಯನ ಮಾಡಿದ್ದರಿಂದ ಅಪಾರ ದೊಡ್ಡ ಭರ್ತಯುವುದ ನಂತರ ಅನಿಸಿಕೊಂಡ. ಎಲ್ಲ ಗುಣ ಬಂದದ್ದು ಅರ್ಜುನಿಗೆ. ನಿಮಿತ್ತ ಯಾರು? ನರಾದಿಗಳು. ಶೇಷದೇವರು, ಸಂಕರ್ಷ ನಾಮಕರಾಗಿ ಶೇಷದೇವರು, ನರಾಂಶ ಸಂಭವ, ನರ ಆವೇಶ ಎಲ್ಲ ಸೇರಿಕೊಂಡು ಅರ್ಜುನನಲ್ಲಿ ಸಾಮರ್ಥ್ಯ ಅತಿಶಯವನ್ನು ತಂದು ಕೊಡ್ತು. ಈಗ ಒಂದು ಪಿಶಾಚಿ, ನಮ್ಮ ವಾದಿರಾಜರು ಎಂತ ದೃಷ್ಟಾಂತ ಕೊಡ್ತಾರೆ, ಒಂದು ಪಿಶಾಚಿ ಒಕ್ಕೊಂಡ್ಬಿಡ್ತಪ್ಪ,
ಕಲ್ಲೆತ್ತು ಬಿಡ್ತಾನೆ ಇವನು. ಕಲ್ಲೆತ್ತಿದ್ದು ಪಿಶಾಚಿನ ಇವನ? ಇವನು ಪಿಶಾಚಿಯ ಸಾಮರ್ಥ್ಯದಿಂದ ಇವನಲ್ಲೇ ಶಕ್ತಿಯಂತ್ರದ ಆವಿರ್ಭಾವ ಆಗ್ತದೆ. ನಮಗೆ ನೋಡ್ರಿ, ಹಸಿವೆ ಇದ್ದಾಗ, ನೆರಳಿಕ್ಕಿದ್ದಾಗ, ಸಂಕಟ ಇದ್ದಾಗ ಹೋಗೋ ಒಂಚೂರು ಸಾಮಾನು ತಂದು ನೀನು ಮಕ್ಕಳನ್ನ ನೋಡಿರ್ಬೇಕು. ನೀವೆಲ್ಲರೂ ಅನುಭವಿಸಿದ್ದೀರಿ. ನೀನು ನಾ ಏನು ಹೋಗ್ತೀನೋ ಮಡಿಲಿದ್ದೀನಿ, ಒಂಚೂರು ಸಾಸಿವೆ ತಂದು ಕೊಡಬಾರ್ದೇನೋ, ನಂಗೆ ಈಗ ಒಂಚೂರು ಹಾಲು ಕೊಡಲೆ, ಹಾಲು ಕೊಡೋದು ಕೊಡಲೆ ಡೈರೆಕ್ಟ್ ಟಕ್ 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 ಎಲ್ಲ ಕೆಲಸ ಮಾಡ್ತಾನೆ. ಏನದು? ಹಾಲಿನಿಂದ ಆಹಿತ ಶಕ್ತಿ ಇವನಿಗೆ. ಇವರು ಮೂಲ ರೂಪಕ್ಕೂ ಅಂಶ ರೂಪಕ್ಕೂ ಏಕೀಭೂತ ಆಯ್ತು ಅಂದ್ರೆ ಅಂಶದಲ್ಲಿದ್ದಂತಹ ಎಲ್ಲ ಶಕ್ತಿ ಮೂಲಕ್ಕೆ ಬಂದ್ಬಿಡ್ತದೆ, ಎಲ್ಲ ಪುಣ್ಯ ವಿಶೇಷ ಮೂಲಕ್ಕೆ ಬಂದ್ಬಿಡ್ತದೆ, ಎಲ್ಲ ಅದು ಅದಕ್ಕೆ ಸೇರ್ಕೊಂಡ್ಬಿಡ್ತದೆ. ಅರ್ಜುನನಾಗಿ ಮಾಡಿದ ಎಲ್ಲಾ ಭಗವತ್ ಸೇವಾನು ಇಂದ್ರನ್ ಮುಟ್ತು. ಯಾವಾಗ? ಸೇರ್ಕೊಂಡ ಮೇಲೆ. ಅಲ್ಲಿ ತನಕ ಇಲ್ಲ. ಅದೆರಡನ್ನು ಏಕೀಭೂತ ಮಾಡಬೇಕು. ಏಕೀಭೂತ ಅಂದ್ರೆ ಮೊದಲೇ ಏಕನೇ ಅದು. ಏಕೀಭೂತ ಅಂದ್ರೆ ಆ ದ್ವೈರೂಪ್ಯ ಏನು ಬಂದಿರ್ತದೆ ಅದನ್ನು ತೆಗೆದುಹಾಕ್ಬೇಕು. ಈಶ್ವರ ಇಚ್ಛಾ ಬಲ ಸಮಾಪ್ತಿ ಆದ್ಮೇಲೆ ಅದು ಅಲ್ಲಿಗೆ ಸೇರ್ತದೆ. ವ್ಯಕ್ತಿಶಯ ಅಲ್ಲಲ್ಲೆಲ್ಲ ಆಗ್ತಿರ್ತದೆ. ಆದ್ರಿಂದ ಅಂಶಾವತರಣ ಅಂತ ಏನಿದೆ, ಆ ಅಂಶಗಳಲ್ಲಿ ಕೆಲವೊಮ್ಮೆ ಅಧ್ಯಯನ ವಿಶೇಷದಿಂದ, ತಪೋ ವಿಶೇಷದಿಂದ ಅಧಿಕ ಶಕ್ತಿ ಇರ್ಬೋದು. ರುದ್ರದೇವರು ಕೊಟ್ಟ ವರವನ್ನ ದುರ್ವಾಸರು ಕಿತ್ತು ಹಾಕ್ಬೋದು ತಮ್ಮ ತಪಶಕ್ತಿಯಿಂದ. ದುರ್ವಾಸರು ಕೊಟ್ಟ ವರವನ್ನ ರುದ್ರದೇವರು ಕಿತ್ತು ಹಾಕ್ಬೋದು ತಮ್ಮ ತಪಶಕ್ತಿಯಿಂದ. ಏನ್ ಬೇಕಾದ್ರೆ ಆಗ್ಬೋದು. ಅಥವಾ ಇಬ್ಬರು ಏಕರೂಪತಾ ಹೊಂದಬಹುದು, ಇಬ್ಬರು ಒಂದೇ ಅಭಿಪ್ರಾಯವನ್ನು ಹೊಂದಬಹುದು, ಏನ್ ಬೇಕಾದ್ರೆ ಆಗ್ಬೋದು. ಜ್ಞಾನಗಳು ಅಷ್ಟೇ. ರುದ್ರದೇವರಲ್ಲಿದ್ದ ಜ್ಞಾನ ದುರ್ವಾಸರಿಗೆ ಸಾಕಲ್ಯೇನು ಬರಬೇಕು ಅಂತಿಲ್ಲ. ಅವರ ಅಂಶದಲ್ಲಿ ಎಷ್ಟು ಬಂದಿರ್ತೋ ಅಷ್ಟು ಬಂದಿರ್ತದೆ. ಇಚ್ಛಾದಿಂದ ಒಂದು ವೇಳೆ ಮೂಲ ರೂಪದಿಂದ ತರಿಸ್ಕೊಂಡ್ರೆ ಬರ್ತದೆ. ಒಂದು ವೇಳೆ ಮೂಲ ರೂಪದಲ್ಲಿ ಇಲ್ಲದೆ ಇರುವ ಜ್ಞಾನ ದುರ್ವಾಸರು ತಪೋ ವಿಶೇಷದಿಂದ ತಮ್ಮ ಗುರುಗಳಲ್ಲಿ ಅಧ್ಯಯನ ಮಾಡಿದ್ರಿಂದ ಹೊಸದಾಗಿ ಸಂಪಾದನೆ ಮಾಡ್ಬೋದು. ಇದೆಲ್ಲ ಅವಕಾಶ ಉಂಟು. ಅದರಿಂದ ವೈರೂಪ್ಯನೂ ಇಲ್ಲಿದೆ. ವೈರೂಪ್ಯಂ ಅನ್ಯದ್ವಿಜ್ಞೇಯಂ. ಟ್ರಾನ್ಸ್ಫರ್ ಮಾಡ್ಬೋದು, ಮೂಲ ರೂಪ ಟ್ರಾನ್ಸ್ಫರ್ ಮಾಡ್ಬೋದು. ಇಚ್ಛಾ ಪಟ್ಟರೆ ಅದು ಆಗ್ತದೆ. ಮೂಲ ರೂಪದಿಂದ ಟ್ರಾನ್ಸ್ಫರ್ ಅಲ್ಲಿ ಇಚ್ಛಾ ಪಟ್ಟಾಗ ಹೆಂಗೆ ತರಿಸ್ಕೊಳ್ತೀವೋ ಹಾಗೆ ಇಲ್ಲಿಂದ ಟ್ರಾನ್ಸ್ಫರ್ ಮೂಲ ರೂಪಕ್ಕೂ ಮಾಡ್ಬೋದು. ಅಂಶ ಬೇರೆಯಾಗಿರುವ ಕಾಲಕ್ಕೇನೆ ತಗೊಂಡೋಗ್ಬೋದು. ಅಂದ್ರೆ ಈ ರೂಪ ಇನ್ನ ಮುಗಿದಕ್ಕಿಂತ ಮುಂಚೆ ಅಂತ ಹೇಳ್ತಾರೆ. ಇಲ್ಲ, ಮೂಲ ರೂಪದಲ್ಲಿ ಒಂದಿಷ್ಟು ಜ್ಞಾನ ಬಲ ಶಕ್ತಿ ಮುಂತಾದವುಗಳು ಇರ್ತವೆ. ಅವತಾರದಲ್ಲಿ ಒಂದಿಷ್ಟು ತಗೊಂಬಂದಿರ್ತಾರೆ, ಸಾಕಾಗ್ಲಿಲ್ಲ ಇನ್ನು ಸ್ವಲ್ಪ ಬೇಕಾಯ್ತು, ಮೂಲ ರೂಪದಿಂದ ತರಿಸ್ಕೋತಾರೆ. ಹೇಗೆ ತರಿಸ್ಕೋತಾರೋ ಮೂಲಕ್ಕೆ ವಾಪಸ್ಸು ಕೊಡಬಹುದು. ಸ್ಪೆಷಲ್ ಆಗಿ ಗುರುಗಳಿಂದ ಏನಾದ್ರು ಮಾಡಿ ತರಿಸ್ಕೊಂಡಿದ್ದು ಅದು ಮತ್ತೆ ಮೂಲ ರೂಪಕ್ಕೆ ಹೋಗುತ್ತೆ. ಅಧಿಕವಾದದ್ದು ಮೂಲ ರೂಪಕ್ಕೆ ಹೋಗಿ ಮೂಲ ಅಧಿಕ ಆಗುತ್ತೆ, ಮೂಲಕ್ಕೆ ಅಧಿಕ ಜ್ಞಾನ ಬರುತ್ತೆ. ಅರ್ಜುನ ಇಲ್ಲಿ ಪಾಪ ಮಾಡಿರ್ತಾನೆ, ಅರ್ಜುನ ಆಗಿ ಅನುಭವಿಸ್ಬಿಡ್ಬೇಕಾ ಅಥವಾ ಮೂಲ ರೂಪದಲ್ಲಿ ಸೇರ್ಕೊಂಡ್ಮೇಲೆ ಮೂಲ ರೂಪ ಸೇರಿದ್ಮೇಲೆ ಅಲ್ಲ, ಅನಪರೋಕ್ಷಗಳೇ ಆದ್ರೆ ಅವ್ರಿಗೆ ಅರ್ಜುನ ಈ ಪಾಪ ಮಾಡೋದು ಎಂಬುದೇ ಒಂದಿಲ್ಲ. ಅಪರೋಕ್ಷ ಜ್ಞಾನಿಗಳಾದ್ದರಿಂದ ಅವ್ರೇನು ಪಾಪ ಮಾಡೋದಿಲ್ಲ. ಏನಿದ್ರು ಭಗವತ್ ತೋಷ ವಿಶೇಷ ಅಪಾರವಾದ ಒಂದು ವಿಶಿಷ್ಟ ಕೆಲಸ ಮಾಡಿದರೆ ಮಾತ್ರ ಅದಕ್ಕೆ ಪುಣ್ಯ ಪಾಪಗಳು ಬರ್ತವೆ. ಅಶ್ವತ್ಥಾಮಾಚಾರ್ಯ ಮಾಡಿದ್ರಲ್ಲ ಪಾಪ, ಮಾಡಿದರು. ಅದಕ್ಕೆ ರುದ್ರದೇವರಿಗೆ ಪೆಟ್ಟದು. ಅಶ್ವತ್ಥಾಮಾಚಾರ್ಯಗೇನೆ ಅನುಭವಿಸಿದ್ರಲ್ಲ. ಅನುಭವ ಬಹು ಚಿರಂಜೀವಿ ಆದ್ದರಿಂದ ಬಹುಕಾಲ ಅವರು ಅನುಭವಿಸಿದ್ರು. ಇಲ್ಲದೆ ಅಂದ್ರೆ ಇಲ್ಲ, ಮೂಲ ರೂಪಕ್ಕೆ ಅನುಭವಿಸ್ತಾರ ಪಾಪನ. ಹೌದು. ಯಾವಾಗ ಉಪಸಂಹಾರ ರೂಪ ವಿಶೇಷ ಉಪಸಂಹಾರ ಆಗಿ ಹೋಗ್ತದೆ, ಆಮೇಲೂ ಅಲ್ಲಿ ತತ್ಕೃತವಾದ ಕರ್ಮ ವಿಶೇಷ ಪ್ರಾರಬ್ಧ ರೂಪದಲ್ಲಿ ಉಳಿದಿರ್ತದೋ ಅದು ಮೂಲ ರೂಪದಿಂದ ಅನುಭವಿಸ್ಬೇಕು. ಹೌದು, ಆಸೋ ಸೂರ್ಯನಿಗೆ ಆಗೋದು ಅದು. ಮೂಲ ರೂಪದಲ್ಲೇ ಮೋಕ್ಷದ ಸೂರ್ಯನೇ ಆಗಿರ್ತಾನೆ. ಮೂಲ ರೂಪಕ್ಕೆ ಹೌದು, ಅದಕ್ಕೆ ಹೇಳಿದ್ದು ಸುಗ್ರೀವನ ರೂಪ ಉಪಸಂಹಾರ ಆಗಿರ್ಲಿಲ್ಲ ಅಂದ್ರೆ ಆಗ ಅನುಭವೀಯಮಾನವಾದದ್ದು ಇತ್ತು ಅಂದ್ರೆ ಪ್ರಾರಬ್ಧ ಭೋಗ ಅನುಭವಿಸ್ಕೊಂಡ್ಬಿಡ್ತಾನೆ ಸುಗ್ರೀವನೇ. ಆ ರೂಪನೇ ಅನುಭವಿಸ್ಬಿಡ್ತದೆ. ಮೂಲ ರೂಪಕ್ಕೆ ಏನು ತೊಂದರೆ ಆಗೋದಿಲ್ಲ ಅವಾಗ, ಯಾಕೆ ವೈರೂಪ ಇರ್ತದೆ. ಅದರಿಂದ ಸುಗ್ರೀವನ ರೂಪ ಉಪಸಂಹಾರ ಆಗೋಯ್ತು, ಆದರೂ ಮಾಡಿದ ಪಾಪ ವಿಶೇಷಕ್ಕೆ ಒಂದು ಪ್ರಾರಬ್ಧ ಉಳಿದೋಗಿತ್ತು.
ಅದನ್ನ ಪರಿಹರಿಸಲಿಕ್ಕೂ ಬರದೇ ಇರುವಂತಹದ್ದಿತ್ತು ಅಂದ್ರೆ ಮೋಕ್ಷದಲ್ಲೂ ಸೂರ್ಯ ಅನುಭವಿಸ್ತಾನೆ ಅದನ್ನ. ವಿಶೇಷವಾಗಿ ಬೇರೆ ಸಾಮಾನ್ಯ ಇಂದ್ರ ಇಂದ್ರನೂ ಅಷ್ಟೇ, ವಾಲಿಯಾಗಿದ್ದಾಗ ಕೃತವಾಗಿರತಕ್ಕ ಪಾಪ ವಿಶೇಷಗಳನ್ನ ಇಂದ್ರನೇ ಅನುಭವಿಸೋದು. ವಾಲಿ ರೂಪ ಸಂಹಾರ ಮಾಡಿಬಿಟ್ಟ, ಆಯ್ತಾ, ವಾಯುದೇವರನ್ನ ಆಶ್ರಯ ಮಾಡದೇ ಇದ್ದ ಪ್ರಯುಕ್ತವಾಗಿ ಅವನಿಗೆ ತೊಂದರೆ ಬಂದಿತ್ತು. ಭಗವದ್ ದರ್ಶನ ರೂಪವಾದ ಒಂದು ಪುಣ್ಯ ವಿಶೇಷದಿಂದ ವಾಯುದೇವರನ್ನ ಆಶ್ರಯ ಅಂತಿಮ ಕಾಲದಲ್ಲಿ ಮಾಡಿದ. ಸ್ವಾಮಿ, ನಾನು ನಿಮ್ಮನ್ನು ಆಶ್ರಯ ಮಾಡದೇ ಇರೋದು ದೊಡ್ಡ ತಪ್ಪು ಮಾಡಿದೆ, ನಮಗೆ ಕ್ಷಮ ಮಾಡ್ರಿ ಅಂತ ಬೇಡಿಕೊಂಡ ಹನುಮಂತ ದೇವರ ಹತ್ರ. ಪರಮಾತ್ಮ ಅಂತೂ ಪ್ರತ್ಯಕ್ಷನಾಗಿದ್ದ, ಎದುರಿಗೆ ಸಾಯೋ ಕಾಲಕ್ಕೆ ಎದುರಿಗೆ ದರ್ಶನ ಕೊಟ್ಟ. ವಾಲಿ ಬೇರೆ ಏನು ಅಪರಾಧ ಮಾಡಿಲ್ಲ, ಹನುಮಂತ ದೇವರನ್ನ ದೂರ ಇಟ್ಟದ್ದು ಇದೊಂದೇ ಅಪರಾಧ, ಅದಕ್ಕೆ ತಕ್ಕಂಥ ಶಿಕ್ಷಣ ಆಗೋಯ್ತು. ಇನ್ನು ಉಳಿದಿದ್ದೇನು ಪುಣ್ಯ ವಿಶೇಷ, ರಾಮದೇವರ ದರ್ಶನ, ಹನುಮಂತ ದೇವರ ದರ್ಶನ, ಶರಣಾಗತಿ, ಶರಣಾಗತಿ. ಉಭಯತ್ರ ಶರಣಾಗತನಾದ ಪ್ರಯುಕ್ತವಾಗಿ ವಾಲಿ ಮಾಡಿ ಪ್ರಾಣ ಬಿಟ್ಟ, ಶರಣಾಗತಿ ಮಾಡಿ ಪ್ರಾಣ ಬಿಟ್ಟ. ಆ ಫಲ ಏನಾಯ್ತು, ಇಂದ್ರದೇವರಲ್ಲಿ ಹೋಗಿ ಕೂತಿತ್ತು, ಅವ ಅರ್ಜುನ ಕೂತಿದ್ದ. ಈ ಸ್ವರೂಪದಲ್ಲಿ ಬಲ ಜ್ಞಾನ ಇದೆಲ್ಲ ಕ್ಲಿಪ್ತ ಅಂತ ಇರುತ್ತಲ್ಲ, ಹೌದು, ತೃಪ್ತಿ ಇರ್ತದೆ. ಮತ್ತೆ ಅದು ಹೇಗೆ ಎಷ್ಟು ಮಾಡ್ಕೊಳ್ತಾರೆ? ಮೋಕ್ಷ ಪರ್ಯಂತ ಅವ್ರಿಗೆಲ್ಲ ವೃದ್ಧಿ ಆಗ್ತಾ ಇರ್ತದೆ. ಆದರೆ ಕ್ಲಿಪ್ತಕ್ಕಿಂತ ಹೆಚ್ಚಾಗೋಂಗಿಲ್ಲ ಅಲ್ಲ, ಕೃತಕ್ಕಿಂತ ಹೆಚ್ಚು ತೃಪ್ತ ಆಗಿರುತ್ತೆ ಅಂತಂದ್ರೆ ಇಷ್ಟೇ ಮುಂದೆ ಜಾಸ್ತಿ ಆಗೋದಿಲ್ಲ ಅಂತ ಇಲ್ಲೇ ಇಲ್ಲ. ಅವ್ರದ್ದು ಕೆಪಾಸಿಟಿನೇ ದೊಡ್ಡದಿರ್ತದೆ, ಅವ್ರ ಕೆಪಾಸಿಟಿ ಮ್ಯಾಕ್ಸಿಮಮ್ ಕೆಪಾಸಿಟಿ ರೀಚ್ ಆಗಿರೋದಿಲ್ಲ. ಅವರು ಕಾಲಕ್ರಮೇಣ ಅವರ ತಮ್ಮ ಯೋಗ್ಯತೆಯನ್ನು ಹೊಂದುತ್ತಾರೆ. ನಾನು ತಿಳಿದು ಈಗ ಅವತಾರ ಮಾಡಿದಾಗ ಏನೋ ಸಾಧನೆ ಮಾಡಿ ಗುರುಗಳಿಂದ ಏನೋ ಅಥವಾ ಈಗ ಕರ್ಣದೇವರ ಆವೇಶದಿಂದ ಹೆಚ್ಚಾಗಿ ಶಕ್ತಿ ಬಂದಿರ್ಬೋದು ಅಥವಾ ಹೆಚ್ಚಾಗಿ ಜ್ಞಾನ ಬಂದಿರ್ಬೋದು. ಅದು ಮೂಲ ರೂಪಕ್ಕಿಂತ ಹೆಚ್ಚಾಗಿದ್ದರೆ ಈಗ ಅದು ಮೂಲ ರೂಪಕ್ಕೆ ತಗೊಂಡು ಹೋಗಕ್ಕೆ ಕ್ಲಿಪ್ತ ಆಗಿರೋದು ಅಷ್ಟೇ ಇರ್ತಿದ್ರೆ. ಇಲ್ಲ, ಕ್ಲಿಪ್ತ ಅಂದ್ರೆ ಅದು ಸೀಲ್ ಆಗಿರೋದಿಲ್ಲ, ಅದು ಮೂಲ ರೂಪ. ಸರಿ, ಕೊನೆಗೆ ಒಂದು ಸೀಲ್ ಇರಲೇಬೇಕಲ್ಲ. ಆ ಸೀಲ್ ಮೋಕ್ಷದ ಹಿಂದಿನ ದಿವಸ ಆಗ್ತದೆ. ಇಲ್ಲ, ಅದು ಎಷ್ಟಿರುತ್ತೋ ಅದಕ್ಕಿಂತ ಹೆಚ್ಚಾಗೋಂಗಿಲ್ವಲ್ಲ ಕೆಲವೇ. ಅದಕ್ಕಿಂತ ಹೆಚ್ಚಾಗೋದೇ ಇಲ್ಲ, ಅದಕ್ಕಿಂತ ಹೆಚ್ಚಾಗೋದೇ ಇಲ್ಲ. ಮೂಲದಲ್ಲಿ ಯೋಗ್ಯತೆ ಇರ್ತದೆ, ಯೋಗ್ಯತಾ ರೂಪೇಣ ಇತ್ತು, ಪ್ರಾಪ್ತ ಆಗಿರ್ಲಿಲ್ಲ. ಸರಿ, ಅದೇ ತಂದೆ ಆಸ್ತಿಗೆ ಮಗ ಭಾಗಿ ಯೋಗ್ಯ, ಆದ್ರೆ ಆಸ್ತಿ ಬಂದಿರೋದಿಲ್ಲ. ಯಾವಾಗ ಬರ್ತದೋ ಆವಾಗ ಅಪ್ಪ ಕೊಟ್ಟ ಮೇಲೆ ಬರ್ತದೆ. ಹೇಗೋ ಹಾಗೆ ಮೂಲ ರೂಪದಲ್ಲಿ ಯೋಗ್ಯತೆ ಇರ್ತದೆ. ಅವತಾರ ರೂಪದಲ್ಲಿ ಸಂಪಾದನೆ ಮಾಡಿ ಮೂಲ ರೂಪ ತನ್ನ ಯೋಗ್ಯತಾನುಸಾರವಾದ ಗುಣ ಜ್ಞಾನ ಬಲಾದಿಗಳನ್ನು ಹೊಂದುತ್ತದೆ. ಅಂದ್ರೆ ಅವತಾರ ರೂಪದಲ್ಲಿ ಅದು ಎಷ್ಟು ಕ್ಲಿಪ್ತ ಇರುತ್ತೋ ಅದಕ್ಕಿಂತ ಹೆಚ್ಚಾಗಿ ಹೋಗೋಂಗಿಲ್ಲ. ಅದೇ ಕೊನೆಯಲ್ಲಿ ಎಷ್ಟು ಅಂತ ಕೊನೆಯ ಸೀಲ್ ಲಿಮಿಟ್ ಏನಿದೆಯಲ್ಲ ಅದಕ್ಕಿಂತ ಒಂದು ಚೂರು ಎಂದೂ ಜಾಸ್ತಿ ಆಗುದಿಲ್ಲ. ಈ ಆವೇಶಗಳಿಂದ ಅದರಿಂದ ಯಾವುದರಿಂದ ಆಗುದಿಲ್ಲ, ಆಗಲ್ಲ. ಈಗ ಅರ್ಜುನದಲ್ಲಿ ದೇವರ ಆವೇಶ ಆಯಿತು. ಹೌದು. ಆಮೇಲೆ ಇವರ ಅದು ಅರ್ಜುನಂದು ಇಂದ್ರನದೇ ಅಂಶ ಆದ್ದರಿಂದ ಪ್ರಾಣದೇವರ ಆವೇಶ ಮತ್ತು ಆವೇಶದಿಂದ ಬರುವಂತಹ ಎಲ್ಲ ಅಧಿಕ ಜ್ಞಾನಾದಿಗಳು ಇಂದ್ರನ ಅರ್ಹತೆಗೆ ಅನುಸಾರವಾಗಿ ಬಂದಿರ್ತದೆ. ಪ್ರಾಣದೇವರು ರುದ್ರದೇವರಲ್ಲಿ ಎಂಥ ರೂಪದಲ್ಲಿ ಆವೇಶ ಮಾಡ್ತಾರೋ ಅಷ್ಟು ರೂಪದಲ್ಲಿ ಆವೇಶ ಮಾಡೋದೇ ಇಲ್ಲ ಇಂದ್ರನಲ್ಲಿ, ಆಗೋದೇ ಇಲ್ಲ. ಅಲ್ಟಿಮೇಟ್ ಅದಕ್ಕೆ ಹೇಳಿದ್ದು ಸೀಲ್ ಆಗಿರೋದಿಲ್ಲ, ಯೋಗ್ಯತೆ ಇರ್ತದೆ, ಪ್ರಾಪ್ತ ಆಗಿರೋದಿಲ್ಲ. ಅಪ್ರಾಪ್ತವಾದದ್ದನ್ನು ಅವತಾರಗಳಲ್ಲಿ ಪ್ರಾಪ್ತಿ ಮಾಡ್ಕೊಳ್ತಾನೆ. ಇಷ್ಟೇ ಅದರ ಅಭಿಪ್ರಾಯ. ಅದನ್ನೇ ಆಚಾರ್ಯರು ಇಲ್ಲಿ ಸ್ಪಷ್ಟ ಮಾಡ್ತಿದ್ದಾರೆ. ಪುಣ್ಯ ಜಾಸ್ತಿ ಆಯಿತು ಪುಣ್ಯ ಜಾಸ್ತಿ ಆಯಿತು ಅಂತ ಹೇಳೋದನ್ನು ಹಾಸ ಮಾಡ್ತಾರೆ ಪರಮಾತ್ಮ. ಅದು ಹೇಗೆ ಯೋಗ್ಯತೆಗಿಂತ ಜಾಸ್ತಿ ಇಲ್ಲ ಇಲ್ಲ ಇಲ್ಲ, ಅದು ಹೇಗೆ? ಅದು ಪುಣ್ಯ ಹೆಚ್ಚಾಯಿತು ಎಂದರೆ ಅಪರೋಕ್ಷ ಜ್ಞಾನ ಕಾಲದಲ್ಲಿ ಇವನ ಯೋಗ್ಯತೆ ಇಷ್ಟು ಅಂತ ಇರ್ತದೆ. ಅಪರೋಕ್ಷ ಜ್ಞಾನ ಪೂರ್ವದಲ್ಲಿ ಹೆಚ್ಚಿನ ಪುಣ್ಯವನ್ನು ಮಾಡುವ ಅವಕಾಶ ಇದೆ. ಅವರು ತಮ್ಮ ಯೋಗ್ಯತಾವನ್ನ ಮೀರಿದ ಪುಣ್ಯ ಮಾಡುವ ಎಲ್ಲರಿಗೂ ಅಲ್ಲ, ಅದು ಕೆಲವು ವಿಶಿಷ್ಟ ಎಲ್ಲ ಆರ್ಥ ಪುಣ್ಯನೇ. ಅಪೋರಿಕೆ ಪುಣ್ಯ ಹೆಚ್ಚಾಗೋದು ಎಂಬುದೇನಿಲ್ಲ, ಆರ್ಥ ಪುಣ್ಯ ಹೆಚ್ಚಾಗಿರ್ತದೆ. ಯೂಸ್ ಮಾಡಿರೋದಿಲ್ಲ ಅಂತ ಇಷ್ಟೇ ಅರ್ಥ, ಇನ್ನೇನು ಅಲ್ಲ. ಅವರು ಒಂದಿಷ್ಟು ಭೋಗ ಈಗ ಮಾಡಿ ಚೆನ್ನಾಗಿ ತಿಂದ್ರು ಅಂದ್ರೆ ಅವರು ಬೇಡ ಅಂತಾರೆ. ನಾವು ಸ್ವಲ್ಪ ಎಷ್ಟೋ ದಿವಸ ಏಕಾದಶಿ ದಿವಸ ಆಚರಣೆ ಮಾಡ್ಲಿಕ್ಕೂ ಹೆದರ್ತಾರಲ್ಲ, ಹಂಗೆ ಎಲ್ಲಿ ಆಚರಣೆ ಮಾಡಿದ್ರಿಂದ ಉಪವಾಸಕ್ಕೆ ಏನಾದ್ರು ಹಾನಿ ಆದಿತ್ತು ಒಂದು ಭಯ. ಹಾಗೆ ಈ ಆ ಭೋಗ ಮಾಡ್ಲಿಕ್ಕೆ ಹೋಗೋಣ, ಇನ್ನೇನಾದ್ರು ಆಗಿಬಿಡೋಣ. ಆಗುತ್ತೆ, ಅದೇನು ತೊಂದರೆ ಇಲ್ಲ. ನಮ್ಮಲ್ಲಿ ಉದ್ಧರಣೆ ಅಳತೆ ಮಾಡಿ ತಿಳಿದು ಅದಕ್ಕೆ ತಕ್ಕಂತೆ
ಅಲ್ಲ ಒಂದೊಂದು ಉದಾಹರಣೆ ಒಂದೊಂದು ಸೈಜ್ ಇರುತ್ತೆ. ಸಾಮಾನ್ಯ ಸೈಜ್ ಇಟ್ಕೊಳ್ರಿ. ನಮ್ಮ ಉದ್ಧರಣೆಗಳೆಲ್ಲ ಅಷ್ಟೇ ಸೈಜ್ನಲ್ಲೇ ಇದೆ. ನಾವೇನು ಮಠದ ಉದ್ಧರಣೆ ಅಂತ ತಂದಿಟ್ಕೊಂಡಿಲ್ಲ ಅಷ್ಟೇ. ನಡೀತದೆ, ಅದೇನು ತೊಂದರೆ ಇಲ್ಲ. ಒಂದು ವೇಳೆ ನಮ್ಮ ಭಯಕ್ಕೆ ಅದೇ ಕಾರಣವೋ ಹಾಗೆ ಇದು ರಾಯರು ಪ್ರವೃತ್ತಿಗಳು ಏನು ಮಾಡ್ತಾರೆ, ಸಾಧನೆ ಮಾಡ್ತಾ ಬರ್ತಾರೆ. ಅವರಿಗೆ ಅನುಭವ್ಯಮಾನವಾದ ಪುಣ್ಯ ವಿಶೇಷ ಉಳಿದಿರ್ತದೆ. ಹೋಗಪ್ಪ ಸುಖ ಪಡು ಅಂದಿರ್ತಾರೆ ಅವರು. ಇವರೇನು ಮಾಡ್ತಾರೆ, ಆ ಸುಖವನ್ನು ಉಪಯೋಗಿಸ್ಕೊಳ್ಳೋದಿಲ್ಲ. ಅಯ್ಯೋ ನಾವು ಉಪಯೋಗ ಮಾಡಿ ಇನ್ನೇನಾದ್ರು ಆ ಸುಖವನ್ನು ಅನುಭವಿಸ್ಬೇಕು, ಹೋಗೋಣ, ಇನ್ನೇನಾದ್ರು ಅನುಭವಿಸ್ತಾ ಹೋಗೋಣ. ಸುಖ ಅನುಭವದಲ್ಲಿ ಹೇಗೆ ಹೋಗ್ತಾ ಒಂದು ಯಾರಾದ್ರೂ ಒಳಗಡೆ ಪ್ರವೇಶ ಮಾಡೋಣ. ಅದಕ್ಕೋಸ್ಕರ ಅವರು ಭಯಪಟ್ಟು ಏನು ಮಾಡಿಬಿಡ್ತಾರೆ, ಬೇಡ ಬೇಡ ನಮ್ಗೆ ಏನಾಗಬೇಕಾಗಿದೆ ಇದರಿಂದ, ಭಗವದ್ ಧ್ಯಾನದಿಂದ ಬರೋ ಸುಖದ ಮುಂದೆ ಏನು ಅಂತ ಅವ್ರು ಏನು ಮಾಡ್ತಾರೆ, ಅದನ್ನು ಉದಾಸೀನ ಮಾಡಿ 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 ಸಾವಿರಾರು ಜನ್ಮದಲ್ಲಿ ಉದಾಸೀನ ಮಾಡಿಬಿಡ್ತಾರೆ ಅದನ್ನು. ಅದು ಹಂಗೇ ಕೂತ್ಕೊಂಡಿರ್ತದೆ. ಅದು ನೋಡ್ತಾರೆ, ಅಪರೋಕ್ಷ ಜ್ಞಾನವೂ ಆಗಿ ಹೋಗ್ತದೆ. ಸ್ಟಾಕ್ ಹಂಗೆ ಇದೆ. ಏನಪ್ಪ ನೀನು ಇಷ್ಟು ದೊಡ್ಡ ಮೂಟೆ ಖರ್ಚು ಮಾಡ್ಕೊಂಡು ಬಂದರೆ ಒಳಗೆ ಬಿಡ್ತೀವಿ, ಆ ಮೂಟೆ ಅಲ್ಲೇ ಬಿಟ್ಟು ಬಾ, ಎಲ್ಲಂದ್ರೆ ಅಲ್ಲಿ ಬಿಟ್ಟು ಬರೋ ಹಂಗಿಲ್ಲ.